ಜನರು ತುಂಬಾ ದುಬಾರಿ ಕಾರ್ಗಳನ್ನ ಖರೀದಿಸ್ತಿದ್ದಾರೆ, ಅದನ್ನ ಪ್ರದರ್ಶಿಸ್ತಾ ಇದ್ದಾರೆ, ಬಿಸ್ನೆಸ್ ಕ್ಲಾಸ್ ಫ್ಲೈಟ್ ಬುಕ್ ಮಾಡ್ತಿದ್ದಾರೆ, ಮತ್ತೆ ಅವರ ಪಾರ್ಟ್ನರ್ಸ್ ಸುಂದರವಾಗಿರೋ ಪಾರ್ಟ್ನರ್ಸ್ಗೆ ತೋರಿಸ್ತಿದ್ದಾರೆ. ವಿವೇಕಾನಂದರು ನನಗೆ ಬಹಳ ಇಷ್ಟ. ನಿಜ ಹೇಳ್ಬೇಕಂದ್ರೆ ಈಗ ಜ್ಞಾನನ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಂದಾಗ ಸ್ವಾಮಿ ವಿವೇಕಾನಂದರಿಗಿಂತಲೂ ಕೂಡ ಸ್ವಲ್ಪ ಹೆಚ್ಚು ಆಳವಾಗಿ ಯೋಚಿಸೋರು ಇರಬಹುದು. ಖಂಡಿತ ಇದು ಸಾಧ್ಯ. ಬಹಳಷ್ಟು ಜನರ ನಂಬಿಕೆ ಇದು. ಈಗ ನೀವು ಜಿದ್ದು ಕೃಷ್ಣಮೂರ್ತಿಯವರ ಮಾತುಗಳನ್ನ ಕೇಳಿ, ಮತ್ತೆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಿ. ಕೆಲವು ಸರಿ ಅನ್ಸುತ್ತೆ ಕೃಷ್ಣಮೂರ್ತಿಯವರ ಮಾತುಗಳಲ್ಲಿ ಹೆಚ್ಚು ಆಳವಿದೆ ಅಂತ, ಹಾಗನ್ನಿಸ್ಬಹುದು. ಇರ್ಲಿ. ಆದರೂ ವಿವೇಕಾನಂದರು ಒಂದು ವಿಶೇಷ ಕಾರಣಕ್ಕೆ ನನಗಿಷ್ಟ. ಅವರು ತಮ್ಮ ಸಂಘರ್ಷಗಳ ಬಗ್ಗೆ ಪೂರ್ತಿ ವಿವರ ಕೊಟ್ಟಿದ್ದಾರೆ. ನಾವು ಅವರನ್ನ ಹೋರಾಡ್ತಾ ನೋಡಿದೀವಿ, ನಾವು ಅವರು ಉಸಿರುಗಟ್ಟೋದನ್ನ ನೋಡಿದೀವಿ, ಅವರು ಕಷ್ಟಪಟ್ಟು ಸಾಯೋದನ್ನ ನೋಡಿದೀವಿ. ನನಗೆ ನಮ್ಮ ನಾಯಕನಲ್ಲಿ ಈ ಗುಣ ಬೇಕು. ನಮಸ್ಕಾರ ಆಚಾರ್ಯರೇ. ನಾನು ಸೋಷಿಯಲ್ ಮೀಡಿಯಾ ನೋಡೋವಾಗ, ರೀಲ್ಸ್ ನೋಡೋವಾಗ ನಾನು ಹೆಚ್ಚಾಗಿ ಕಾಣೋದು ಜನರು ದುಬಾರಿ ಕಾರುಗಳನ್ನ ಖರೀದಿಸ್ತಾ ಇರ್ತಾರೆ. ಆಡಿ, ಮರ್ಸಿಡೀಸ್. ಅವರೊಂದಿಗೆ ಸೇರ್ಕೊಂಡು ಒಂದು ಗುಂಪು ಸಂಭ್ರಮಿಸ್ತಾ ಇರತ್ತೆ. ಶೋ ಆಫ್ ಮಾಡ್ತಿರ್ತಾರೆ ಜನ. ದುಬಾರಿ ಹಾಲಿಡೇಗೆ ಹೋಗ್ತಿದ್ದಾರೆ, ಬಿಸ್ನೆಸ್ ಕ್ಲಾಸ್ ಫ್ಲೈಟ್ಸ್ನ ಬುಕ್ ಮಾಡ್ತಿದ್ದಾರೆ, ದುಬಾರಿ ಹೋಟೆಲ್ ಕೊಠಡಿಗಳಲ್ಲಿ ಉಳ್ಕೊಳ್ತಿದ್ದಾರೆ, ಮತ್ತೆ ಅವರ ಪಾರ್ಟ್ನರ್ಸ್ ಸುಂದರವಾದ ಪಾರ್ಟ್ನರ್ಸ್ಗಳಿಗೆ ತೋರಿಸ್ತಿದ್ದಾರೆ. ನಾನು ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಯಾವುದಾದ್ರೂ ಒಂದು ಯುವಕ, ಅವನು 18ರಿಂದ 20 ವರ್ಷದವನಾಗಿದ್ರೆ, ಅವನು ಇದನ್ನೆಲ್ಲ ನೋಡಿದ್ರೆ ಹುಚ್ಚ ಅಂತೂ ಆಗೇ ಬಿಡ್ತಾನೆ, ಮತ್ತೆ ಅದನ್ನ ಪಡೆಯಲು ದುರಾಸೆ ಪಡ್ತಾನೆ. ಹಾಗಾದ್ರೆ ನಮ್ಮ ಯುವ ಪೀಳಿಗೆ ಅಪಾಯದಲ್ಲಿದ್ಯಾ? ನಾವೇನ್ ಮಾಡಬಹುದು? ಮೊದಲನೇದಾಗಿ ಒಂದು ಹೇಳ್ತೀನಿ, ಯಾರೂ ನಿಮಗೆ ಅಷ್ಟು ದುಡ್ಡು ಮತ್ತೆ ಅಷ್ಟು ಸುಖ ಭೋಗನ ಉಚಿತವಾಗಿ ಕೊಡಲ್ಲ, ಸರಿನಾ? ನೀವು ಯಾವ್ದಾರೊಂದು ಬೆಲೆನ ಕೊಡ್ಲೇಬೇಕಾಗತ್ತೆ. ಸಾಮಾನ್ಯವಾಗಿ ನಿಮ್ಮ ಸ್ವತಂತ್ರನ ಕಳೆದುಕೊಳ್ಳುವಂತ ಬೆಲೆ. ಎರಡನೇ ವಿಷಯ ಏನಂದ್ರೆ, ನೀವು ಭೋಗಿಸೋದಕ್ಕೆ ಮಾತ್ರ ಹುಟ್ಟಿರೋದಲ್ಲ. ಇದ್ಯಾವುದೇ ನೈತಿಕ ನಿಯಮ ಅಲ್ಲ, ಇದು ಮನೋವಿಜ್ಞಾನದ ವಿಷಯ. ನಿಮ್ಗೆ ಏನು ಶಾಂತಿ ತೃಪ್ತಿ ಬೇಕಲ್ಲ, ಅದನ್ನ ಕನ್ಸಂಪ್ಷನ್ನಿಂದ ಪಡೆಯೋಕ್ ಸಾಧ್ಯ ಇಲ್ಲ. ಅದು ಸಿಗೋದೇನಿದ್ರೂ ಸರಿಯಾದ ಕೆಲಸ ಮಾಡೋದ್ರಿಂದ, ಸರಿಯಾದ ಜೀವನ ನಡೆಸೋದ್ರಿಂದ. ನೀವು ಸರಿಯಾದ ಜೀವನನ ನಡೆಸದೆ ಈ ಮೋಜು ಮಸ್ತಿ ಮಾಡ್ಕೊಂಡಿದ್ರೆ ಅದರಿಂದ ಉಂಟಾಗೋಂಥ ನಷ್ಟನ ತುಂಬೋಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸರಿಯಾದ ಜೀವನ ನಡೆಸೋದಕ್ಕೆ ನಿಮಗೆ ಯಾವ ಸಂಪನ್ಮೂಲಗಳ ಅವಶ್ಯಕತೆ ಇದೆಯೋ ಅದನ್ನ ತಗೊಳ್ಳಿ. ಯಾಕಂದ್ರೆ ಅವು ಇಲ್ಲ ಅಂತಂದ್ರೆ ನಿಮ್ಮ ಕೆಲಸಗಳು ನಿಂತೋಗ್ಬಿಡ್ತವೆ. ಮತ್ತೆ ಇದೇ ನಿಯಮ. ಯಾವತ್ತಾದ್ರೂ ನಿಮಗೆ ನೀವು ಕೇಳ್ಕೊಂಡಿದ್ದೀರಾ, ನಾನು ನಿನಗೆ ಎಷ್ಟು ಖರ್ಚು ಮಾಡ್ಬೇಕಂತ? ನಿಮ್ಮ ಹತ್ರ ದುಡ್ಡಿದೆ ಅಂತ ಅಂದ್ಕೊಳ್ಳಿ. ನೀವು ಚೆನ್ನಾಗಿ ಸಂಪಾದಿಸ್ತಿದ್ರೆ, ಯಾಕಂದ್ರೆ ನಿಮಗೆ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಕಾಣ್ತಿದ್ದೀರಿ, ಕೆಲಸ ಮುಂದುವರಿತಿದೆ, ದುಡ್ಡು ಕೂಡ ಬರ್ತಾ ಇದೆ. ಆಗ್ಲೂ ನಿಮಗೆ ನೀವೇ ಒಂದು ಪ್ರಶ್ನೆನ ಕೇಳ್ಕೊಳ್ಳಿ, ಇದರಲ್ಲಿ ನಾನು ನಿನ್ನ ಮೇಲೆ ಎಷ್ಟು ಖರ್ಚು ಮಾಡಲಿ? ಎಷ್ಟು ಖರ್ಚು ಮಾಡಬೇಕು? ಭಾರತದಲ್ಲಿ ನಡೀತಿದೆ ಅಲ್ವಾ? ಕಳೆದ 20-40 ವರ್ಷದಲ್ಲಿ ಪ್ರತಿ ವ್ಯಕ್ತಿ ಆದಾಯ ಗಣನೀಯವಾಗಿ ಹೆಚ್ಚಾಗಿದೆ. ಹಾಗಾಗಿ ಈಗ ಇವತ್ತಿನ ಯಾರಾದರೂ 35ರಿಂದ 40 ವರ್ಷ ವಯಸ್ಸಿನ ವ್ಯಕ್ತಿ ಅಥವಾ 25-30 ವರ್ಷ ವಯಸ್ಸಿನ ವ್ಯಕ್ತಿ ಆಗ ತಮ್ಮ ತಂದೆನ ಯಾವುದಾದ್ರೂ ಹಳೆ ಸ್ಕೂಟರಲ್ಲಿ ಓಡಾಡೋದನ್ನ ನೋಡಿರ್ತಾರೆ. ನೋಡಿದ್ದೀರಾ? ಮತ್ತೆ ಇದನ್ನು ನೋಡಿರ್ತೀರಾ, ಹೇಗೆ ಒಂದು ದೂಡೋ ಗಾಡಿಯಿಂದ ಬೋಂಡಾ ಬಜ್ಜಿ ತಗೊಂಡು ತಿನ್ನಿಸ್ತಾ ಇದ್ರು. ಅವಾಗೆಲ್ಲ 4, 5, 10 ರೂಪಾಯಲ್ಲಿ ಆಗ್ತಿತ್ತು. ಇದೊಂದು 20, 25, 30 ವರ್ಷಗಳ ಹಿಂದೆ. ಮತ್ತೆ ಆಮೇಲೆ ಶಿಕ್ಷಣದ ಕಾರಣದಿಂದ ಅಥವಾ ಆರ್ಥಿಕ ಅವಕಾಶಗಳ ಕಾರಣದಿಂದ ಸಮೃದ್ಧಿ ಬಂತು. ಮತ್ತೆ ಇವತ್ತು ಅದೇ ಮನೇಲಿ ದುಡ್ಡು ಬಂದಿದೆ. ಆದರೆ ಆ ಮನೇಲಿ ದುಡ್ಡು ಇಲ್ದೇನೂ ಕೂಡ ಕೆಲಸ ನಡೀತಿತ್ತು ಅನ್ನೋದು ಇನ್ನೂ ನೆನಪಿದೆ. ಬಜಾಜ್ ಸ್ಕೂಟ್ರಲ್ಲಿ ಕೆಲಸ ನಡೀತಾ ಇತ್ತು. ಆದರೆ ಇವತ್ತು ನಿಮ್ಮ ಹತ್ರ ದುಡ್ಡಿದೆ, ನೀವು ಕಾರ್ ತಗೋಬಹುದು, ದೊಡ್ಡ ಕಾರ್ನೇ ತಗೋಬಹುದು, 1 ಇಲ್ಲ 2 ಕಾರ್ ತಗೋಬಹುದು ನೀವು.
ಈಗ ದುಡ್ಡೇನೋ ಬಂತು, ಆದರೆ ಅದನ್ನ ಖರ್ಚು ಹೇಗೆ ಮಾಡೋದು? ಯಾಕಂದ್ರೆ ನಮ್ಮ ಕೆಲಸಗಳೆಲ್ಲ ಅವಾಗ್ಲೂ ಕೂಡ ನಡೀತಾ ಇದ್ವು. ಯಾವಾಗ? ಹಳೆ ಬಜಾಜ್ ಸ್ಕೂಟರ್ ಇತ್ತಲ್ಲ, ಅವಾಗ ಕೂಡ. ಈಗ ಏನು ಮಾಡೋದು? ಸಣ್ಣ ಕಾರ್ ತಗೊಳ್ದ, ದೊಡ್ಡ ಕಾರ್ ತಗೊಳ್ದ, ಒಂದು ಕಾರ್ ತಗೊಳ್ದ, 2 ಕಾರ್ ತಗೊಳ್ದ, ಏನು ಮಾಡೋದು? ಇದಕ್ಕೆ ಉತ್ತರ ಏನು ಅಂತಂದ್ರೆ, ನಿಮ್ಮ ಕೆಲಸಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ತಗೊಳ್ಳಿ. ನೀವು ತಗೊಂಡಿದ್ದು ಸಾಕಾಗ್ತಿಲ್ಲ ಅಂತ ನಿಮಗೆ ಅನ್ನಿಸ್ದಾಗ, ಅದು ಕಡಿಮೆ ಆಗ್ತಿದೆ, ಯಾಕಂದ್ರೆ ಅದು ಕಡಿಮೆ ಆಗಿರೋದ್ರಿಂದ ಕೆಲಸ ಮುಂದುವರಿತಿಲ್ಲ ಅಂದಾಗ ಹೆಚ್ಚು ತಗೊಳ್ಳಿ. ಮೊಬೈಲ್ ಫೋನ್ ಇದೆ, ಹೊಸದು ತಗೋಬೇಕು ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಈಗ ಇರೋಂಥ ಮೊಬೈಲ್ ಫೋನ್ ಅದರಿಂದನೇ ಕೆಲಸ ನಿಧಾನ ಆಗ್ತಿದೆ ಅಂತ ಗೊತ್ತಾದಾಗ, ಅದ್ರ ಸ್ಪೀಡ್ ಕಮ್ಮಿ ಆಗಿದೆ, ಅದ್ರ ಮೆಮೊರಿ ಫುಲ್ ಆಗಿದೆ, ಈ ಥರ ಏನಾದರೂ, ಅದ್ರ ಟಚ್ ಸ್ಕ್ರೀನ್ ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ, ಈ ಥರ ಏನಾದರೂ, ಇದರಿಂದ ನಮ್ಮ ಸಮಯ ಹಾಳಾಗ್ತಾ ಇದೆ ಅಂದರೆ, 4 ಗಂಟೆಗೆ ಒಂದ್ಸರಿ ಅದನ್ನ ಚಾರ್ಜ್ ಮಾಡಬೇಕು ಅಂತಂದ್ರೆ, ಯಾವಾಗ ನಿಮಗೆ ಅದು ನಿಮ್ಮ ಕೆಲಸದಲ್ಲಿ ತುಂಬಾನೇ ಅಡ್ಡಿಪಡಿಸ್ತಿದೆ ಅಂತ ಗೊತ್ತಾದಾಗ ಹೊಸದು ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಬಿಸ್ನೆಸ್ ಕ್ಲಾಸ್ ಅಂತ ಕರೀತಾರೆ ಫ್ಲೈಟಲ್ಲಿ. ಬಿಸ್ನೆಸ್ ಕ್ಲಾಸ್, ಬಿಸ್ನೆಸ್ ಏನಕ್ಕಂತಾರೆ? ಅದು ಅವರಿಗೋಸ್ಕರ, ದೋಸ್ ಹೂ ಹ್ಯಾವ್ ಎ ಬಿಸ್ನೆಸ್ ಇನ್ ಲೈಫ್. ಬಿಸ್ನೆಸ್ ಅಂದ್ರೆ ವ್ಯಾಪಾರಿ ಮಾತ್ರ ಅಲ್ಲ. ಯಾರಾದ್ರೂ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದ್ರೆ ಅವಾಗ ಏನರ್ಥ? ವ್ಯಾಪಾರ ನೋಡ್ಕೋ ಅಂತನಾ? ಬಿಸ್ನೆಸ್ ಅಂದ್ರೆ ಏನು? ಕೆಲಸ. ಯಾರ ಹತ್ರ ಮಾಡೋದಕ್ಕೆ ಸಾರ್ಥಕವಾದ ಕೆಲಸ ಇರುತ್ತೋ ಅವ್ರೇನಾದ್ರೂ ಹೇಳಿದ್ರೆ, ನಾವು ಈ ಫ್ಲೈಟಲ್ಲಿ ಕಳೆಯುವಂತ 3 ಗಂಟೆ ಅದು ಕೂಡ ಬಹಳನೇ ಮುಖ್ಯ ಅಂತ, ಅವ್ರು ಆ 3 ಗಂಟೆಯಲ್ಲಿ ಕೆಲಸ ಮುಗಿಸ್ತಾರೆ. ಆ ಕೆಲಸ ಎಕಾನಮಿಲಿ ಕುತ್ಕೊಂಡು ಮಾಡಕ್ಕಾಗಲ್ಲ. ಮತ್ತೆ ಇದಕ್ಕೋಸ್ಕರನೇ ಅವರು ಬಿಸ್ನೆಸ್ ಕ್ಲಾಸಲ್ಲಿ ಹೋಗ್ತಾ ಇದ್ರೆ ಅವಾಗ ಮಾತು ಸರಿ ಅಂತ ಅನ್ಬೋದು. ಆದ್ರೆ ಅಪ್ಪನ ಹಣನ ತಗೊಂಡು ಬಂದ್ಬಿಟ್ಟು ನೀವು ಎಕಾನಮಿ ಟಿಕೆಟ್ ರೇಟು 10,000, ಬಿಸ್ನೆಸ್ ಇಂದು 40, ಹಾಗಾಗಿ ನಾನು 40,000 ಟಿಕೆಟ್ ಅಲ್ಲೇ ಹೋಗ್ತೀನಿ, ಯಾಕಂದ್ರೆ ಅಪ್ಪನ ದುಡ್ಡು ಅಪ್ಪ ಕೊಡ್ತೀನಿ ಅಂದಿದ್ರೆ ನಾನು ಬರ್ತೀನಿ ಅದರಲ್ಲೇ, ಈ ತರ ಹೇಳೋದಾದ್ರೆ ಚೆನ್ನಾಗಿರಲ್ಲ, ವಿಚಿತ್ರ ಅಂತಾನೂ ಅನ್ಸುತ್ತೆ. ಅಲ್ಲಿ ಕೂತಿರೋ ಜನಗಳೆಲ್ಲ ಅವ್ರವ್ರ ಕೆಲಸ ಮಾಡ್ಕೋತಾ ಇರ್ತಾರೆ. ಬಿಸ್ನೆಸ್ ಕ್ಲಾಸಲ್ಲಿ ಸುಮ್ಮನೆ ಹಾರ್ತಾ ಇರಲ್ಲ, ಅಲ್ಲಿ ಯಾರ್ಯಾರು ಕೂತಿರ್ತಾರಲ್ಲ ಎಲ್ರು ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಮಧ್ಯೆ ಹೋಗ್ಬಿಟ್ಟು ಒಬ್ಬ ಕೂತ್ಬಿಡ್ತಾನೆ ನನ್ನ ಮುನ್ನ. ಮತ್ತು ಅವನೇನ್ ಮಾಡ್ತಿದ್ದಾನೆ? ಅವನ ಹತ್ರ ಏನೂ ಇಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಅಲ್ವಾ? ಅಪ್ಪನ ದುಡ್ಡು ಮತ್ತೆ ಮಗಂದು ಬೂದಿ. ಆಮೇಲೆ ಅವನು ಒಳಗಡೆನೆ ಒಂದು ರೀತಿ ಅಪರಾಧಿ ಭಾವನೆ ಮೂಡುತ್ತೆ, ಗೌರವ ಇರೋದಿಲ್ಲ. ಬೇರೆಯವರ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ರೆ, ನಮ್ಮದೇ ದುಡ್ಡಾದ್ರೆ ಅಗತ್ಯವಿದ್ದಾಗ ಮಾತ್ರ, ಅವಶ್ಯಕತೆ ಇಲ್ಲ ಅಂತಂದ್ರೂ ಖರ್ಚು ಮಾಡಲ್ಲ. ಯಾವುದೇ ಖರ್ಚನ್ನ ನಾವು ಮಾಡಿರೋದು ಸರಿ ಅಂತನೂ ಹೇಳಕ್ಕಾಗಲ್ಲ, ತಪ್ಪು ಅಂತನೂ ಹೇಳಕ್ಕಾಗಲ್ಲ. ಎಷ್ಟು ಖರ್ಚು ಮಾಡಬೇಕು ಈ ವಿಷಯ ಮಾತ್ರ ಯೋಚಿಸ್ಬೇಕು. ಎಷ್ಟು ಖರ್ಚು ಮಾಡ್ತಿದ್ದೀವೋ ಅಷ್ಟು ಖರ್ಚಿಂದ ಕೆಲಸ ಇದೆಯಾ? ಇನ್ನೊಂದ್ಸರಿ ಹೇಳ್ತೀನಿ, ಅಷ್ಟು ಖರ್ಚು ಮಾಡೋದು ನಿಮ್ಮ ಕೆಲಸಕ್ಕೆ ಅವಶ್ಯಕತೆ ಇದೆಯಾ? ಕೆಲ್ಸಕ್ಕೆ ಅವಶ್ಯಕತೆ ಇದ್ರೆ ಮಾಡಿ. ಮತ್ತಿನ್ನೊಂದು, ಇದಕ್ಕಿಂತ ಕಡಿಮೆ ಖರ್ಚಲ್ಲೇ ಕೆಲಸ ನಡೀತಿತ್ತು. ಕೆಲಸ ಅಂದ್ರೆ ಏನು? ನೀವು ಜೀವನದಲ್ಲಿ ಹಿಡಿದಿರುವ ಸರಿಯಾದ ಕರ್ಮ. ಆ ಕೆಲಸ ಇನ್ನೂ ಕಡಿಮೆ ದುಡ್ಡಲ್ಲಿ ನಡೆಯುತ್ತೆ ಅಂತ ಗೊತ್ತಿದ್ರೂ ಕೂಡ ನಮಗೆ ನಾವು ಒಂದು ಮನೋವೈಜ್ಞಾನಿಕ ಸಂತೋಷನ ಕೊಡೋದಕ್ಕೆ, ನಮ್ಮ ಇಂದ್ರಿಯಗಳಿಗೆ ಉತ್ತೇಜನನ ಕೊಡುವುದಕ್ಕಾಗಿ, ಸೆನ್ಸುಯಲ್ ಗ್ರಾಟಿಫಿಕೇಶನ್ಗೋಸ್ಕರ ಖರ್ಚು ಮಾಡ್ತಾ ಇದ್ದೀರಾ. ನೀವೇ ಅರ್ಥ ಮಾಡ್ಕೊಳ್ಳಿ, ಇದು ಸರಿ ಇಲ್ಲ, ಸರಿ ಇಲ್ಲ, ಇದು ಖಂಡಿತ ಸರಿ ಇಲ್ಲ. ಅರ್ಥ ಆಗ್ತಿದೆಯಾ ಹೇಳಿದ್ದು? ಸರಳತೆ ಮತ್ತೆ ಮಿತವ್ಯಯ, ಇದರಲ್ಲಿ ಖರ್ಚು ಅಂದ್ರೆ ಕಡಿಮೆ ಖರ್ಚು ಮಾಡಬೇಕು ಅಂತಲ್ಲ, ಸರಿಯಾದ ಖರ್ಚು ಮಾಡಬೇಕು ಅಂತ. ಇವೆರಡು ಭಿನ್ನವಾದ ವಿಷಯಗಳು, ಕಡಿಮೆ ಖರ್ಚು ಮಾಡೋದು ಮತ್ತೆ ಸರಿಯಾಗಿ ಖರ್ಚು ಮಾಡೋದು. ಏಕೆ ಆಂಬ್ಯುಲೆನ್ಸ್ ಬರೋದು 4 ವೀಲರೇ ಯಾಕಾಗಿರ್ಬೇಕು? ರೋಗಿನ ಬೈಕಲ್ಲಿ ಹಿಂದ್ಗಡೆ ಕೂರಿಸ್ಬಿಡಿ. ಯಾಕೆ ಇಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ತಿದ್ದೀರಾ? ಆಂಬ್ಯುಲೆನ್ಸ್ನಂತ ಅವಶ್ಯಕತೆ ಇದ್ರೆ 4 ವೀಲರೇ ಬೇಕು. ಆದ್ರೆ ಇಲ್ಲಿ ಒಂದಷ್ಟು ಜನ ಇದ್ದಾರೆ, 2 ನಿಮಿಷ ಇದ್ರೂ ಕೂಡ ಪ್ರೈವೇಟ್ ಜೆಟ್ಟಲ್ಲೇ ಹೋಗ್ಬೇಕಂತಾರೆ. ಸೆಲೆಬ್ರಿಟೀಸ್ಗಳಿದ್ದಾರೆ, ಅವ್ರು ಹೇಗ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ದೂರ ಅಷ್ಟೇ ಹೋಗಕ್ಕಿರುತ್ತೆ, 50 ಕಿಲೋಮೀಟರ್, ಅಲ್ಲಿಗೂ ಅವರು ಪ್ರೈವೇಟ್ ಜೆಟ್ಟಲ್ಲೇ ಕುತ್ಕೊಂಡು ಹೋಗ್ತಾರೆ. ಅದು ಹೆಂಗೆ ಅಂದ್ರೆ, ಪೂರ್ತಿ ಮೇಲೆ ಹೋಗಿರಲ್ಲ, ಅಷ್ಟರಲ್ಲೇ ಕೆಳಗೆ ಬಂದಿರುತ್ತೆ. ಇಲ್ಲಿ ಕೇಳಲೇಬೇಕಾಗುತ್ತೆ,
ನೀವು ಅಮೆರಿಕದಲ್ಲಿದ್ದೀರಾ? ಮತ್ತೆ ನೀವು ಈ ಜನಸಂದಣಿ ಇರೋ ಪ್ರದೇಶದಲ್ಲಿ ಇರೋದಿಲ್ಲ. ಈ ಥರದವ್ರು ಯಾವಾಗಲೂ ಸಿಟಿಯಿಂದ ಹೊರಗಡೆ ಇರ್ತಾರೆ. ರಸ್ತೆ ಅಗಲ ಇದೆ, ಮತ್ತು ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿ ತನಕ ಟ್ರಾಫಿಕ್ಕೂ ಇಲ್ಲ. ಮತ್ತು ನೀವು ಏನಕ್ಕೆ ಇಷ್ಟೊಂದು ಕಾರ್ಬನ್ ಖಾಲಿ ಮಾಡಿದ್ರಿ, ನೀವು ಏನು ಇಷ್ಟೊಂದು ಈಗ ಫ್ಯೂಯಲ್ ಸುಟ್ರಿ, ಏನು ಅವಶ್ಯಕತೆ? ಇದೇ ಸಮಸ್ಯೆ, ಇದು ಮೋಜು. ಏನೂ ಅವಶ್ಯಕತೆ ಇರಲಿಲ್ಲ, ಆದರೂ ಸುಟ್ರಿ, ಸಮಯನೂ ಉಳಿಲಿಲ್ಲ. ಯಾಕಂದರೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಯ್ತಲ್ಲ, ಅಷ್ಟೇ ಸಮಯದಲ್ಲಿ ನೀವು ಗಾಡೀಲಿ ಕಾರಲ್ಲೇ ಹೋಗ್ಬಿಡ್ಬೋದಿತ್ತು. ಇನ್ನೂ ಕಮ್ಮಿ ಟೈಮಲ್ಲೇ ಹೋಗ್ತಿದ್ರಿ ನಾವು. ಇದು ಮೂರ್ಖತನ. ಆದರೆ ನೀವು ಹೇಳ್ತೀರಿ, ಇಲ್ಲಿಂದ ನಾನೀಗ ಚೆನ್ನೈಗೆ ಹೋಗಬೇಕು ಅಂದರೆ ನಾನು ಟ್ರೈನಲ್ಲಿ ಹೋಗ್ತೀನಿ. ಹಾಗಾದರೆ ಇದು ಸ್ವಲ್ಪ ಗೊಂದಲ ತರೋ ವಿಷಯ. ಇದರ ಅರ್ಥ ನಿಮ್ಮ ಸಮಯಕ್ಕೆ ಬೆಲೆ ಇಲ್ಲ ಅಂತ. ನಿಮ್ಮ ಸಮಯಕ್ಕೆ ಬೆಲೆ ಇಲ್ಲ ಅಂತ. 40 ಗಂಟೆಗಳಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಬೆಲೆ ಇಲ್ಲ. ಟ್ರೈನ್ ಬದಲು ಫ್ಲೈಟಿಗೆ ಯಾವಾಗ ಹೋಗಬೇಕು? ನಿಮ್ಮ ಸಮಯಕ್ಕೆ ಅಷ್ಟೇ ಬೆಲೆ ಇದ್ದಾಗ. ಈಗ ನಿಮಗೇನಾದರೂ ಈಗ ಟ್ರೈನ್ ಬಿಟ್ಟು ನಾನು ಫ್ಲೈಟಿಗೆ ಹೋಗ್ತೀನಿ, 4,000 ರೂಪಾಯಿ ಹೆಚ್ಚಿಗೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆದರೆ ನಾನು 20 ಗಂಟೆನ ಉಳಿಸ್ತಾ ಇದ್ದೀನಿ. 4,000 ರೂಪಾಯಿ ಜಾಸ್ತಿ ಕೊಟ್ಟು ನಾನು ಎಷ್ಟು ಗಂಟೆ ಉಳಿಸ್ತಿದ್ದೀನಿ? ಮತ್ತೆ ನೀವೀಗ ಪ್ರಾಮಾಣಿಕವಾಗಿ ಹೇಳ್ಕೋಬಹುದು, ನನ್ನ 20 ಗಂಟೆಯ ಬೆಲೆ 4,000ಕ್ಕಿಂತ ಜಾಸ್ತಿ. ಆವಾಗ ಟ್ರೈನ್ ಬಿಟ್ಟು ಫ್ಲೈಟ್ನ ಹಿಡೀರಿ. ಇದರಲ್ಲಿ ನೈತಿಕತೆ ಪ್ರಶ್ನೆ ಬರೋದಿಲ್ಲ. ಇದು ನೇರವಾಗಿ ವ್ಯವಹಾರದ ತರ್ಕ. ಖರ್ಚು ಮಾಡ್ತಿರೋದು ಯಾರಿಗೋಸ್ಕರ? ನಿಮ್ಮ ಭೋಗ್ಯಕ್ಕಾಗಿನಾ ಅಥವಾ ನಿಮ್ಮ ಕೆಲಸಕ್ಕಾಗಿನಾ? ಮತ್ತೆ ಇಲ್ಲಿ ನಿಮಗೆ ನೀವು ಸುಳ್ಳನ್ನ ಹೇಳ್ಕೊಳ್ಳೋದು ಬಹಳ ಸುಲಭ. ಇಲ್ಲ, ನಾನು ಖರ್ಚು ಮಾಡ್ತಿರೋದು ಸರಿ, ಇದನ್ನ ನಾನು ಅವಶ್ಯಕತೆಯಿಂದನೇ ಮಾಡ್ತಾ ಇದ್ದೀನಿ, ಅಲ್ಲ ನನ್ನ ಮೇಲೆ ಮಾಡ್ತಾ ಇದ್ದೀನಿ, ಕೆಲಸಕ್ಕೋಸ್ಕರ ನಾನು ಮಾಡ್ತಾ ಇರೋ ಖರ್ಚಿದು. ನೀವು ಯಾವ ಕಾರಣದಿಂದ ಮಾಡ್ತಿದ್ದೀರಿ, ಎಲ್ಲಿ ಖರ್ಚು ಮಾಡ್ತಿದ್ದೀರಿ, ಇದನ್ನ ನಿರ್ಧಾರ ಮಾಡೋರು ನೀವೇ ಆಗಿರ್ತೀರಾ. ನಿಮಗೆ ನೀವೇ ಮೋಸ ಮಾಡ್ಕೊಳ್ತೀರಿ ಅಂದರೆ ಅದಕ್ಕೆ ಯಾವುದೇ ಉತ್ತರ ಇಲ್ಲ. ಹೊಸ ಲ್ಯಾಪ್ಟಾಪ್ ತಗೋಬೇಕು, ಹಳೇದು ನಿಜವಾಗ್ಲೂ ಕೆಲಸ ಮಾಡ್ತಾ ಇಲ್ವಾ? ಕೆಲಸ ಮಾಡ್ತಾನೆ ಇಲ್ಲ ಅಂತಂದ್ರೆ ಬೇರೆ ತಗೊಳ್ಳಿ. 40,000 1 ಲಕ್ಷದ ತಗೊಳ್ಳಿ. 1 ಲಕ್ಷದ ತಗೊಂಡ್ರೆ ಕೆಲಸ ಆಗುತ್ತೆ ಅಂತಂದ್ರೆ ಮಾತ್ರ. ಆದ್ರೆ ಈಗ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ಅದರಿಂದ ಕೆಲಸ ಸಲೀಸಾಗಿ ನಡೀತಿದೆ ಅಂದ್ರೆ ಮತ್ತೆ 2 ರೂಪಾಯಿ ಆದ್ರೂ ಯಾಕೆ ಖರ್ಚು ಮಾಡಬೇಕು? ಈಗ ಇರೋ ಲ್ಯಾಪ್ಟಾಪ್ ನಿಮ್ಮ ಹತ್ರ ಇರೋ ಲ್ಯಾಪ್ಟಾಪಲ್ಲಿ ಕೆಲಸ ಆಗ್ತಿದೆ ಅಂತಂದ್ರೆ 2 ರೂಪಾಯಿ ಕೂಡ ಖರ್ಚು ಮಾಡಬೇಡಿ. ಆದರೆ ಏನಾದರೂ ಕೆಲಸಕ್ಕೆ ಅವಶ್ಯಕತೆ ಇದ್ರೆ ನೋಡಿ, ನನ್ನ ಹತ್ರ 30,000 ಇದೆ, 40,000 ಲ್ಯಾಪ್ಟಾಪಲ್ಲಿ ಕೂಡ ಕೆಲಸ ಆಗೋದಿಲ್ಲ. ನನಗೀಗ 1 ಲಕ್ಷ 1.5 ಲಕ್ಷದ ಲ್ಯಾಪ್ಟಾಪೇ ಬೇಕು. ಅವಾಗ 1.5 ಲಕ್ಷದ ತಗೊಳ್ಳಿ. ನನಗೆ ಕೆಲಸ ಇದೆ, ಸಾರ್ಥಕ ಕರ್ಮ ಎಲ್ಲ ಇದೆ. ಅದು ನಿಮ್ಮ ಸಂಪನ್ಮೂಲಗಳ ಆಹುತಿ ಕೇಳ್ತಾ ಇದ್ರೆ ಕೊಟ್ಬಿಡಿ. ಅರ್ಥ ಆಗ್ತಿದ್ಯಾ? ನೀವು ಯಾವುದನ್ನ ಲಕ್ಸುರಿ ಅಂತೀರೋ ಆ ದಿನ ಅದರಲ್ಲಿ ಹೆಜ್ಜೆ ಇಡಿ. ಯಾವತ್ತೂ ಅದು ಲಕ್ಸುರಿ ಅಲ್ಲ, ನೀಡ್ ಆಗುತ್ತೋ. ಇದು ಸೂತ್ರ. ನೀವು ಯಾವುದನ್ನ ಲಕ್ಸುರಿ ಅಂತಿದ್ದೀರೋ ಅದು ಲಕ್ಸುರಿ ಅಂತ ಎಲ್ಲಿವರೆಗೂ ಅನಿಸ್ತಿರುತ್ತೋ ಅಲ್ಲಿವರೆಗೂ ತಿರಸ್ಕರಿಸ್ತಾನೆ ಇರಿ. ಲಕ್ಸುರಿ ಅಂದ್ರೆ ಐಷಾರಾಮಿ, ಆಡಂಬರ, ಭೋಗ. ಎಲ್ಲಿವರೆಗೂ ಅದ್ರ ಒಳಗಡೆ ಹೋಗೋಕೆ ನಿಮಗೆ ಐಷಾರಾಮಿ ಅನ್ಸುತ್ತೋ ಅಲ್ಲಿವರೆಗೂ ಹೋಗಬೇಡಿ. ಮತ್ತೆ ಯಾವಾಗ ನಿಮಗೆ ಇದ್ರ ಒಳಗಡೆ ಹೋಗದೆ ಇದ್ರೆ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅನ್ಸುತ್ತೋ ಆಗ ಅದು ಅವಶ್ಯಕತೆ, ವಾಸ್ತವಿಕ ಅವಶ್ಯಕತೆ, ಸ್ವಾರ್ಥದ ಅವಶ್ಯಕತೆ ಅಲ್ಲ, ನನ್ನ ಸಾರ್ಥಕ ಕರ್ಮದ ಅವಶ್ಯಕತೆ. ಅವತ್ತು ಆ ಲಕ್ಸುರಿ ಒಳಗಡೆ ಹೋಗ್ಬಿಡಿ. ಸಾಧ್ಯತೆ ಇದೆ ನೀವೇನಾದ್ರೂ ಈ ಸೂತ್ರನ ಅನುಸರಿಸಿದ್ರೆ ಅವಾಗ ಬಹಳಷ್ಟು ಲಕ್ಸುರಿಯ ಅವಶ್ಯಕತೆ ಬರೋದೇ ಇಲ್ಲ. ಆಚಾರ್ಯರೇ, ಆದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಅಂದ್ರೆ ಮೊದಲು ಐಷಾರಾಮಿಯಾಗಿ ಬದುಕುವ ಯೋಚನೆ ಮಾಡ್ತೇವೆ, ನಂತರ ಈ ರೀತಿ ಬದುಕಲು ಏನ್ ಮಾಡ್ಬೇಕು ಅಂತ ಇದು ಯೋಚಿಸ್ತೀವಿ. ತುಂಬಾ ಮೂರ್ಖ ವಿಧಾನ ಅಲ್ಲ. ಈಗ ನಾನು ಹೋಗ್ಬಿಟ್ಟು ಸ್ಪೇನಲ್ಲಿ ಹಾಲಿಡೇ ಮಾಡಬೇಕು, ಈ ಲೆಕ್ಕದಲ್ಲಿ ನಾನು ಓದ್ತಾ ಇದ್ದೀನಿ, ನಾನು ಕೆರಿಯರ್ ಯಾವ ರೀತಿ ಮಾಡ್ಕೋತೀನಿ ಅಂತಂದ್ರೆ ಒಂದು ದಿನ ಸ್ವಿಟ್ಜರ್ಲೆಂಡ್ ಅಥವಾ ಎಲ್ಲಾದರೂ ಹಾಲಿಡೇಗೆ ಹೋಗ್ತೀನಿ ಅಂತ. ಇದು ತುಂಬಾ ಮೂರ್ಖ ವಿಧಾನ. ಮತ್ತೆ ಆ ಥರ ಜನಗಳಿಗೆ ಸಾಮಾನ್ಯವಾಗಿ ಹಾಲಿಡೇ ಸಿಗೋದಿಲ್ಲ.
ಇದು ಮೂರ್ಖ ಯೋಚನೆ, ಇದು ಇರಬಾರ್ದು. ನೀನ್ ಕೆಲಸ ಮಾಡು, ಅಕಸ್ಮಾತ್ ಕೆಲಸದಲ್ಲೇ ಮುಳುಗ್ ಹೋದ್ರೆ. ತುಂಬಾ ತಮಾಷೆ ವಿಷಯ ಏನು ಅಂತಂದ್ರೆ, ಕೆಲಸದಿಂದ ತಪ್ಪಿಸ್ಕೊಳ್ಳೋದು ಕೆಟ್ಟದು ಅನ್ಸುತ್ತೆ. ಯಾವುದು ನೀವು ವೆಕೇಶನ್ ಅಂತಿರಲ್ಲ, ಅದು ಚುಚ್ಚೋಕ್ ಶುರು ಮಾಡುತ್ತೆ. ತುಂಬಾ ಬಯಕೆ ಇದೆ, ವೆಕೇಶನ್ ಹೋಗ್ಬೇಕು, ಹೋಗ್ಬಿಡ್ತೀರಾ. 2ನೇ ದಿನದಿಂದ ಹೇಳ್ತೀರಾ, ಕೆಲಸ ಮಾಡಬೇಕು, ಯಾಕೆ ಬಂದ್ವಿ. ಹೀಗಾಗುತ್ತೆ ನೀವು ಸರಿ ಜೀವನ ನಡೆಸ್ತಿದ್ದಾಗ ಮತ್ತೆ ಕೆಲಸದ ಮೇಲೆ ಪ್ರೀತಿ ಇದ್ದಾಗ. ಕೆಲಸ ಬಿಡೋದೇ ಇಲ್ಲ. ಈಗ ಕೆಲವು ತಿಂಗಳ ಹಿಂದೆ ನಿಮ್ಮ ಸಂಸ್ಥೆಗಳಿಂದ ಒಂದಷ್ಟು ಜನ ನೈನಿತಾಲ್ಗೆ ಹೋಗಿದ್ರು, ಮತ್ತೆ ಒಂದಷ್ಟು ಜನ ಗೋವಾಗೆ ಹೋಗಿದ್ರು, ಮತ್ತೆ ಎಲ್ಲೆಲ್ಲಿ ಹೋಗಿದ್ರು, ರಿಷಿಕೇಶಿಗೆ ಹೋಗಿದ್ರು. ಅಲ್ಲಿಗೆ ಹೋದಾಗ ಏನು ಕೆಲಸನೆಲ್ಲ ನಿಲ್ಸಿದ್ರಾ? ಎಲ್ಲೇ ಇದ್ರೂ ಕೆಲಸ ನಡೀತಿರ್ತಾನೆ, ಮಾಡ್ತಾ ಇರಿ. ಕೆಲಸ ಬಿಡೋದಿಲ್ಲ. ಬದಲಾಗಿ ನೀವೇ ಹೇಳ್ತೀರಾ, ನಾನು ಅಲ್ಲಿಗೆ ಹೋಗಿರೋದು ಏನಕ್ಕೆ ಅಂದ್ರೆ ಅಲ್ಲಿಂದ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ. ನಾನು ಅಲ್ಲಿಗೆ ಹೋಗಿರೋದೇ ಏನಕ್ಕೆ ಅಂದ್ರೆ ನಾನು ಅಲ್ಲಿಂದ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ. ಈಗ ನೋಡಿ, ಇದು ಹೆಂಗೆ ಅಂತಂದ್ರೆ ವಿಪರೀತ ರೀತಿ ಆಗೋಯ್ತು. ಎಷ್ಟು ಸುಂದರವಾಗಿದೆ. ಒಬ್ಬ ಮನುಷ್ಯ ಹೇಳ್ತಾನೆ, ರಜದಲ್ಲಿ ಹೋಗ್ತಾ ಇರೋನು, ಅವ್ನು ಹೇಳ್ತಾನೆ ನಾನು ಈ ಕೆಲಸನ ನಿಲ್ಸಿ ಹೋಗ್ತಿದ್ದೀನಿ ಅಂತ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿಗೆ ಹೋದ್ರೆ ನನ್ನ ಕೆಲಸ ನಿಂತು ಬಿಡುತ್ತೆ. ಮತ್ತೆ ಇನ್ನೊಬ್ಬ ಮನುಷ್ಯ ಹೇಳ್ತಾನೆ, ನಾನು ಹೊರಗಡೆ ಎಲ್ಲೋ ಹೋಗ್ತಿದ್ದೀನಿ ಯಾಕಂದ್ರೆ ನಾನು ಅಲ್ಲಿಂದ ಕೆಲಸ ಇನ್ನೂ ಜಾಸ್ತಿ ಮಾಡ್ಬೋದು. ನಾನು ಹೊರಗಡೆ ಹೋಗ್ತಿದ್ದೀನಿ ಯಾಕಂದ್ರೆ ಅಲ್ಲಿಂದ ಕೆಲಸ ಇನ್ನೂ ಜಾಸ್ತಿ ಮಾಡ್ಬೋದು. ಮಜವಾಗಿದೆ ತಾನೆ? ಇದೆಯಾ ಇಲ್ವಾ? ನಾನು ವೆಕೇಶನ್ ತಗೋತಿದ್ದೀನಿ ಯಾಕಂದ್ರೆ ಅಲ್ಲಿ ಇನ್ನೂ ಜಾಸ್ತಿ ಕೆಲಸ ಮಾಡ್ಬೋದು. ಮತ್ತೆ ನಿಜವಾಗ್ಲೂ ಇದೇ ಥರ ಆಗುತ್ತೆ. ನಮ್ಮ ಸಂಸ್ಥೆಯಲ್ಲಿ ಆಗ್ತಿದೆ, ಖಂಡಿತವಾಗ್ಲೂ ಆಗ್ತಿದೆ. ಇಲ್ಲಿ ಯಾರಿದಾರೋ ಅವ್ರ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ನಡೆಯುತ್ತೆ. ಯಾರು ಹೊರಗಡೆ ಹೋಗಿದಾರೋ ಸಂಸ್ಥೆನೇ ಕಳಿಸುತ್ತೆ ಪ್ರತಿ ತಿಂಗಳು. ಸ್ವಲ್ಪ ಜನ ಹೋಗ್ತಾರೆ, ನೀವು ಹೋಗಿ. ಯಾರು ಹೊರಗಡೆ ಹೋಗಿದಾರೋ ಅವ್ರಿಗೆ ಕೇಳೋದು, ಇನ್ನೂ ಎಷ್ಟಿದೆ, ಮತ್ತೆ ಜಾಸ್ತಿ ಕೇಳಬೇಕಾಗಿಲ್ಲ, ಅವ್ರು ಮಾಡೇ ಬಿಡ್ತಾರೆ. ನದಿ ದಂಡೆ ಮೇಲೆ ಕೂತ್ಕೊಂಡು ಇನ್ನೂ ಚೆನ್ನಾಗಿ ಕೆಲಸ ನಡೀತಿದೆ. ಕೆಫೆಲ್ ಕೂತಿರ್ತಾರೆ, ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿರ್ತಾರೆ. ಮತ್ತಿನ್ನೇನು ಮಾಡೋದು ಅದರಲ್ಲಿ? ಚೆನ್ನಾಗಿದೆ ತಾನೇ ಈ ರೀತಿ ಮಾಡೋದು? ಹೇಳ್ತಾರೆ, ಸರ್ ಟೂರಿಸ್ಟ್ ಸ್ಪಾಟಲ್ಲಿ ಕಾಣಿಸ್ಕೊಂಡಿದ್ದೀರಾ, ಏನ್ ಮಾಡ್ತಿದ್ದೀರಾ ಇಲ್ಲಿ, ಏನ್ ಮಾಡಕ್ ಬಂದಿದ್ದೀರಾ? ಏನು ಉತ್ತರ ಕೊಟ್ರು? ಕೆಲಸ. ಮತ್ತೆ ಟೂರಿಸ್ಟ್ ಸ್ಪಾಟಿಗೆ ಏನಕ್ಕೆ ಬಂದ್ರಿ? ಯಾಕಂದ್ರೆ ಜಾಗ ಚೆನ್ನಾಗಿದೆ, ಇಲ್ಲಿ ಕೆಲಸ ಇನ್ನೂ ಚೆನ್ನಾಗಾಗುತ್ತೆ. ಬೆಟ್ಟ ಇರ್ಲಿ ಇಲ್ಲ ಸಮುದ್ರ ಇರ್ಲಿ, ಏನೋ ಇದೆ, ಗಂಗಾ ಇದೆ, ಕಾಡಿದೆ, ಇಲ್ಲಿ ಕೆಲಸ ಇನ್ನೂ ಚೆನ್ನಾಗಾಗುತ್ತೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಅರ್ಥ ಆಗ್ತಿದ್ಯಾ? ಯಾವಾಗ ಹೋಗ್ತೀವಿ ಅಂದ್ರೆ ಅಲ್ಲಿಗೆ ಹೋಗಿದ್ರಿಂದ ನಮ್ಮ ಕೆಲಸ ಇನ್ನೂ ಚೆನ್ನಾಗಾಗುತ್ತೆ. ಯಾವಾಗ ತಗೋತೀವಿ ಅದನ್ನ ತಗೊಳೋದ್ರಿಂದ ನಮ್ಮ ಕೆಲಸ ಇನ್ನೂ ಚೆನ್ನಾಗಾಗುತ್ತೆ. ಈ ಹೋಟೆಲ್ಗೆ ಹೋಗ್ಲಾ ಇಲ್ಲ ಆ ಹೋಟೆಲ್ಗೆ ಹೋಗ್ಲಾ? 1,000 ರೂಪಾಯಿದು ಇದೆ, 4,000 ರೂಪಾಯಿದು ಇದೆ, 14,000ದ್ದು ಇದೆ, 24,000ದ್ದು ಇದೆ. ಯಾವ್ದನ್ನ ತಗೊಳ್ಳೋದು? ಎಲ್ಲಿ ಕೆಲಸ ಚೆನ್ನಾಗಾಗುತ್ತೋ ಅದನ್ನ ತಗೊಳ್ಳಿ. ಎಲ್ಲಿ ಕೆಲಸ ಚೆನ್ನಾಗಾಗುತ್ತೋ ಅದನ್ನ ತಗೋತೀನಿ, ಅಷ್ಟೇ ಅಲ್ವಾ? ನಾನು ಎಷ್ಟು ಕೊಡ್ತೀನಿ ಇದರ ತೀರ್ಮಾನ ನನ್ನ ಕೆಲಸದ ಮಟ್ಟ ಮಾಡುತ್ತೆ. ಒಂದು ವೇಳೆ ನನ್ನ ಕೆಲಸದಲ್ಲಿ ಸತ್ವ ಇಲ್ಲ ಅಂದ್ರೆ ಅವಾಗ ನಾನು ಏನೂ ಕೊಡೋದಕ್ಕಾಗಲ್ಲ. ಮತ್ತೆ ನಾನು ನನಗೋಸ್ಕರ ಏನು ಕೊಡ್ತೀನೋ ಅದು ನನಗಲ್ಲ, ನನ್ನ ಕೆಲಸಕ್ಕೆ ಕೊಡ್ತೀನಿ. ಉದಾಹರಣೆ ಕೊಡ್ತೀನಿ. ನನ್ನ ಹತ್ರ 2 ರೀತಿ ಬಟ್ಟೆ ಇದ್ದಾವೆ. ಒಂದು ನಂದು, ಒಂದು ಸಂಸ್ಥೆದು. ನನ್ನ ವಿಧಾವಲ್ಲ ಅವು. ಹೇಗಿದಾವಂದ್ರೆ ಅದನ್ನ ಹಾಕೊಂಡ್ರೆ ಇವ್ರ ಫೋಟೋನೇ ತೆಗಿಯೋದಲ್ಲ. ಇವರೆಲ್ಲ ಫೋಟೋ ತೆಗೆದು ಸಂಸ್ಥೆ ಬಟ್ಟೆ ಹಾಕೊಂಡಾಗ ಮಾತ್ರ. ಮತ್ತೆ ನನ್ನ ಸ್ವಂತ ಬಟ್ಟೆಗಳು ಅಂದ್ರೆ ಅವು ಒಂಥರ ಗುಂಪಲ್ಲಿ ಬಂದ್ಬಿಡ್ತವೆ. ಮತ್ತೆ ಸಂಸ್ಥೆ ಬಟ್ಟೆಗಳು ಅವು ಇಲ್ಲಿ ಉಪಯೋಗಕ್ಕೆ ಬರ್ತವೆ. ಮತ್ತೆ ಇಲ್ಲಿ ಉಪಯೋಗ ಆದ್ಮೇಲೆ ವಾಪಸ್ ಹೋಗ್ತವೆ, ಒಂದು ಕೊಕೆಗೆ ನೇತು ಹಾಕ್ತಾರೆ, ಆಮೇಲೆ ಅದನ್ನ ಪ್ರೆಸ್ ಮಾಡಿ ಅಲ್ಲೇ ಇಡ್ತಾರೆ. ಮತ್ತೆ ಯಾವಾಗ ಕ್ಯಾಮ್ರಾ ಬರುತ್ತೋ ಆವಾಗ ಇದ್ರ ಉಪಯೋಗ ಆಗುತ್ತೆ.
ಅರ್ಥ ಆಗ್ತಿದ್ಯಾ? ನನಗೋಸ್ಕರ ತಗೊಳ್ಳೋದಾದ್ರೆ ಇಷ್ಟೇ ಸಾಕು. ಕೆಲ್ಸಕ್ಕೋಸ್ಕರ ತಗೋತಾ ಇದ್ರೆ ಅದು ಬೇರೆನೇ ಅವಶ್ಯಕತೆ. ಮತ್ತೆ ಇದನ್ನ ಯಾವಾಗ ಮಾಡೋದು? ಇದನ್ನ ಮಾಡೋದ್ರಿಂದ ಖಂಡಿತ ನಮ್ಮ ಕೆಲ್ಸಕ್ಕೆ ಲಾಭ ಆಗುತ್ತೆ. ಕೆಲ್ಸಕ್ಕೆ ಲಾಭ ಆಗುತ್ತೆ. ಸರಿ, ಇದನ್ನ ಪ್ರಯೋಗ ಮಾಡಿ ಪರೀಕ್ಷಿಸಿ ಅಳೆದು ನೋಡಿದಾಗ ತಿಳಿತು. ಇದು ಆಚಾರ್ಯ ಅವರೇ, ನೀವು ಯಾವಾಗ ಹಳೆ ಕುರ್ತಾ ಹಾಕೊಂಡು ಕುತ್ಕೋತಿರೋ ವ್ಯೂಸ್ ಬರಲ್ಲ. ಅವಾಗ ವ್ಯೂಸ್ ಬರೋದಿಲ್ಲ. ಈಗ ಇದು ಗೊತ್ತಾಗಿದೆ. ಅದಕ್ಕೆ ಆಚಾರ್ಯ ಅವರೇ ಹೋಗಿ ಕೋಟ್ ತಗೊಳ್ಳಿ. ಕುರ್ತಾದಲ್ಲಿ ಮತ್ತೆ ನೀವು ಹಾಕೋ ಬಟ್ಟೆಗಳಲ್ಲಿ ಕೆಲಸ ನಡೆಯಲ್ಲ. ಸರಿ ಸರಿ ಆಯ್ತು. ನನಗ್ ನಾನು ಲಕ್ಸುರಿ ಕೊಟ್ಕೊಳ್ಳೋದಕ್ಕಿಂತ ಮುಂಚೆ ಏನ್ ಕೇಳ್ಕೋತೀನಿ? ನನ್ನ ಕೆಲಸ ಇದಕ್ಕೆ ಅರ್ಹವೇ? ಅಷ್ಟೇ. ಮತ್ತೆ ಎಷ್ಟು ನನ್ನ ಕೆಲಸದ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ನಾನು ನನಗೆ ಹೇಳ್ಕೋತಾ ಹೋಗ್ತೀನಿ. ಕೆಲಸ ಈಗ ಕೇಳ್ತಾ ಇದೆ ಒಂದು ಹೊಸ ಮೊಬೈಲ್ ಫೋನ್, ಕೆಲಸ ಈಗ ಕೇಳ್ತಾ ಇದೆ ಲ್ಯಾಪ್ಟಾಪ್, ಕೆಲಸ ಕೇಳ್ತಾ ಇದೆ ಈಗ ನಾನು ಜಾಸ್ತಿ ಗದ್ದಲ ಇರೋ ಜಾಗದಲ್ಲಿ ಇರಬಾರ್ದು, ಜಾಸ್ತಿ ಗದ್ದಲ ಇರೋ ಜಾಗದಲ್ಲಿ ಕೆಲಸ ಆಗೋದಿಲ್ಲ. ಆದ್ರಿಂದ ನಾನು ಆ ರೀತಿಯ ಕೆಲಸಕ್ಕಾಗಿ, ಕೆಲಸದ ಸೇವಕನ ರೀತಿ, ಕೆಲಸದ ಸಾಧನೆಗೋಸ್ಕರ, ಕೆಲಸದ ನಿಮಿತ್ತದಂತೆ ನನಗೆ ನಾನು ಅಲ್ಲಿ ಸೌಲಭ್ಯಗಳನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಅಲ್ಲ. ಅಲ್ಲಿ ನಾನು ಏನನ್ನೂ ಮಾಡ್ದಿತಿ ಬರೀ ಮೋಜು ಮಾಡ್ತೀನಿ, ಈ ತರ ಆಗ್ಬಾರ್ದು. ಕನ್ಸು ಅದೇ ಆಗಿರುತ್ತೆ. ಯಾರಾದ್ರೂ ಕೇಳಿದ್ರೆ ಈಗೇನ್ ಮಾಡ್ತಿದ್ದೀರಾ? ನಮ್ಮ ಉತ್ತರ ಏನು? ಮಜಾ, ಮೋಜು. ಬೇಡ. ಆಚಾರ್ಯ ಅವರೇ, ಇವರ ಪ್ರಶ್ನೆಯಲ್ಲಿ ಕೆಲವು ಅವಲೋಕನಗಳಿವೆ. ನೀವು ಅದರ ಪ್ರಾಯೋಗಿಕ ಅಂಶವನ್ನು ವಿವರಿಸಿದ್ದೀರಿ. ಆದರೆ ಅದನ್ನು ನಾನು ಇಂದಿನ ದೋಹದ ಸಂದರ್ಭದಲ್ಲಿ ತೆಗೆದುಕೊಂಡರೆ, ನೀವು ಮೊದಲೇ ಹೇಳಿದ್ರಿ ದೇವಿ ದೇವತೆಯರು ಅತ್ಯುನ್ನತ ಅಂತ. ಅದನ್ನೆಲ್ಲ ನಂಬಿದೆವು. ಆದರೆ ಸಂತರು ಹೇಳ್ತಿರೋದು ಇದೆಲ್ಲ ಸುಳ್ಳು ಎಂದು. ಆದ್ದರಿಂದ ಇಂದಿನ ಡೇಟ್ನಲ್ಲಿ ದೇವತೆಗಳನ್ನು ಬಿಟ್ಟು ನಾವು ನಮ್ಮ ಗಮನವನ್ನು ಭೌತಿಕ ವಸ್ತುಗಳತ್ತ ವಿಸ್ತರಿಸಿದ್ದೇವೆ. ಉದಾಹರಣೆಗೆ ರೂಪಾಯಿ ಪೈಸಾ ಮತ್ತು ಕರಿಯರ್. ಆದ್ದರಿಂದ ಅದನ್ನೇ ದೇವರು ಎಂದು ಭಾವಿಸಿದ್ದಾರೆ. ಹಾಗಾಗಿ ಅದನ್ನೇ ಸತ್ಯವೆಂದು ನಂಬಿ ಎಲ್ಲರೂ ಅದರ ಹಿಂದೆ ಬಿದ್ದಿದ್ದಾರೆ. ಅವರ ಐಡೆಂಟಿಟಿಯನ್ನು ಒಂದು ರೀತಿಯಲ್ಲಿ ಅದಕ್ಕೆ ಜೋಡಿಸಿದ್ದಾರೆ. ಅದಕ್ಕಾಗಿಯೇ ಅದರ ಅತಿಯಾದ ಪ್ರಚಾರ ಮತ್ತು ಶೋ ಆಫ್ ಕೂಡ ಮಾಡಲಾಗುತ್ತಿದೆ. ಆದ್ದರಿಂದ ಈ ಅವಲೋಕನವನ್ನು ಹಂಚಿಕೊಂಡು ಖಂಡಿತ ಸರಿ ಇದೆ. ಮತ್ತೆ ನಾನು ಹೇಳ್ತೀನಿ, ನನಗೆ ಯಾವುದಾದ್ರೂ ಕಥೆ ತುಂಬಾ ಇಷ್ಟ ಆದ್ರೆ, ಅದು ಯಾರ್ದಾದ್ರೂ ಯಾವ ಥರದ ಕತೆ ಅಂದ್ರೆ ಅದರಲ್ಲಿ 70-80% ಕತೆ ಅವರು ಎಷ್ಟು ಶ್ರಮ ವಹಿಸಿರ್ತಾರೋ, ಅವರು ಆ ಪರಿಶ್ರಮ ಎಷ್ಟು ಪಟ್ಟಿರ್ತಾರೆ, ಅವನು ನನಗೆ ಹೀರೋ ಆಗ್ತಾನೆ. ಅವನನ್ನ ಮಹಾಪುರುಷ ಅನ್ನಿ, ಅವತಾರ ಅನ್ನಿ, ನಾಯಕ ಅನ್ನಿ, ನಾನು ಹೀರೋ ಅಂತಿದ್ದೀನಿ. ಅವನು ನನ್ನ ಹೀರೋ. ನನಗೆ ಅವನ ಲಕ್ಸುರಿ, ಅವರ ಕನ್ಸಂಪ್ಷನ್, ವಿಲಾಸ, ಭೋಗ ಇದನ್ನೆಲ್ಲ ನೋಡಿ ನೀವು ಹೇಳ್ತೀರಾ ಅವ್ರು ಬರೀ ಚಿನ್ನದ ಬಟ್ಟೆನೇ ಹಾಕ್ತಾರೆ ಅಂತ. ಬೇಕಾಗಿಲ್ಲ. ನನಗೆ ಬಂಗಾರದಿಂದ ಯಾವುದೇ ಸಮಸ್ಯೆ ಇಲ್ಲ, ಬಂಗಾರನ ದ್ವೇಷ ಮಾಡಲ್ಲ. ಆದರೆ ನನಗೇನು ಗೊತ್ತಾಗಬೇಕು ಅಂದರೆ ಅವನು ಎಷ್ಟು ಕಷ್ಟಪಡ್ತಿದ್ದಾನೆ. ಮತ್ತೆ ಇದನ್ನು ದೊಡ್ಡ ಸಮಸ್ಯೆ ಆಗುತ್ತೆ, ಅವನು ಏನೂ ಕಷ್ಟಪಡದೆ ಚಿನ್ನದ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ರೆ ದೊಡ್ಡ ತೊಂದರೆ ಆಗುತ್ತೆ. ನಾನು ಅವನಿಗೆ ಕೇಳ್ತೀನಿ, ನೀನು ಏನು ಮಾರಿದ್ರಿಂದ ನಿನಗೆ ಇಷ್ಟೊಂದು ಚಿನ್ನ ಸಿಕ್ಕಿದೆ ಅಂತ. ಯಾಕಂದ್ರೆ ಜೀವನ ಯಾವುದನ್ನು ಫ್ರೀ ಕೊಡಲ್ಲ. ದೇರ್ ಆರ್ ನೋ ಫ್ರೀ ಲಂಚಸ್. ಯಾವುದೇ ವ್ಯಕ್ತಿನ ಕನ್ಸಂಪ್ಷನ್ ಮಾಡ್ತಾ ನೋಡಿದ್ರೆ ಅಲ್ಲಿ 3 ಸಾಧ್ಯತೆ ಇರ್ತವೆ. 2 ಸಾಧ್ಯತೆ ಇದನ್ನ ಗಳಿಸಿರ್ತಾರೆ, ಮತ್ತೆ ಗಳಿಸಿ ತಮ್ಮ ಮೇಲೆ ಅತಿಯಾಗಿ ಖರ್ಚು ಮಾಡ್ಕೊಂಡಿರ್ತಾರೆ. 1 ಸಾಧ್ಯತೆ. ಇದಕ್ಕಿಂತ ಇನ್ನೊಂದು ಉತ್ತಮ ಸಾಧ್ಯತೆ ಅಂದ್ರೆ ಅವನು ದುಡಿತಿದ್ದಾನೆ ಮತ್ತೆ ಅದಕ್ಕೆ ಖರ್ಚು ಮಾಡ್ತಿದ್ದಾನೆ, ಯಾಕಂದ್ರೆ ಖರ್ಚಿನ ಅವಶ್ಯಕತೆ ಇದೆ. ಮತ್ತೆ 3ನೇದು ಅತ್ಯಂತ ಕೆಳಮಟ್ಟದ ಸಾಧ್ಯತೆ ಏನಂದ್ರೆ ಖರ್ಚು ಮಾಡ್ತಾ ಇರ್ತಾರೆ, ಏನೂ ಗಳಿಸಿರೋದಿಲ್ಲ. ಇದು ಅತ್ಯಂತ ಕೆಳಮಟ್ಟದ ಸಾಧ್ಯತೆ. ಏನು ಗಳಿಸಿರೋದಿಲ್ಲ, ಖರ್ಚು ಮಾಡ್ತಾ ಇರ್ತಾರೆ. ಇದಕ್ಕಿಂತ ಉತ್ತಮ ಯಾರು ಅವನೇ ಗಳಿಸಿರ್ತಾನೋ ಆದ್ರೆ ಅನವಶ್ಯಕ ಖರ್ಚು ಮಾಡ್ತಾ ಇರ್ತಾರೆ. ಅವಶ್ಯಕತೆ ಇಲ್ಲದೆ ಇದ್ರೂ ಖರ್ಚು ಮಾಡ್ತಾ ಇರ್ತಾರೆ. ಎಲ್ಲರಿಗಿಂತ ಉತ್ತಮ ಯಾರು? ಅವನೇ ಗಳಿಸಿದ್ದು. ಯಾರು ಗಳಿಸಿರ್ತಾನೆ ಮತ್ತು ಆ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾತ್ರ ಮಾಡ್ತಿರ್ತಾನೆ. ನಮ್ಮ ಕಥೆಗಳೇನಿದಾವೆ ಅದರಲ್ಲಿ ಅವನು ಹೇಗೆ ದುಡ್ದ ಅಂತ ಹೇಳೋದೇ ಇಲ್ಲ. ಇಷ್ಟು ದೊಡ್ಡ ಅರಮನೆ ಅಂತಂದ್ರಿ, ಇದನ್ ಹೇಳಿ ದುಡ್ಡೆಲಿಂದ ಬಂತು ಹೇಳಿ. ವಿವೇಕಾನಂದರು ನನಗೆ ಬಹಳನೇ ಇಷ್ಟ. ನಾನು ನಿಜ ಹೇಳಿದ್ರೆ, ಈಗ
ಬೋಧನೆಯ ಮಾತಿನ ಆಳದ ವಿಷಯಕ್ಕೆ ಬಂದ್ರೆ ಇಂತಹ ಬಹಳಷ್ಟು ಮಹನೀಯರಿದ್ದಾರೆ. ಅವರು ಸ್ವಾಮಿ ವಿವೇಕಾನಂದರಿಗಿಂತ ಮೇಲುಗೈ ಸಾಧಿಸಿದ್ದಾರೆ. ಸರಿನಾ? ಖಂಡಿತವಾಗಿಯೂ ಇರಬಹುದೇನೋ, ಬಹಳ ಜನರ ನಂಬಿಕೆ ಇದು. ಈಗೇನಾದ್ರೂ ನೀವು ಜಿಡ್ಡು ಕೃಷ್ಣಮೂರ್ತಿಯವರ ಮಾತುಗಳನ್ನ ಕೇಳಿದ್ರೆ ಮತ್ತೆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನ ಕೇಳಿದ್ರೆ ಕೆಲವು ಕಡೆ ಅನ್ಸುತ್ತೆ ಕೃಷ್ಣಮೂರ್ತಿಯವರ ಮಾತಿನಲ್ಲಿ ಬಹಳ ಆಳ ಇದೆ ಅಂತ. ಆ ಥರ ಇರಬಹುದು, ಇರಲಿ. ಆದರೂ ಕೂಡ ವಿವೇಕಾನಂದರು ಒಂದು ನಿರ್ದಿಷ್ಟ ಕಾರಣದಿಂದ ನನಗಿಷ್ಟ. ಅವರು ತಮ್ಮ ಸಂಘರ್ಷಗಳ ಸಂಪೂರ್ಣ ವಿವರಣ ಕೊಟ್ಟಿದ್ದಾರೆ. ನಾವು ಅವರನ್ನ ಹೋರಾಡ್ತಾ ನೋಡಿದೀವಿ, ನಾವು ಅವರು ನರಳೋದನ್ನ ನೋಡಿದೀವಿ, ನಾವು ಅವರು ಸ್ವಲ್ಪ ಸ್ವಲ್ಪವಾಗಿ ಸಾಯೋದನ್ನ ನೋಡಿದೀವಿ. ನನಗೆ ಈ ವಿಷಯ ಬೇಕು ನನ್ನ ಹೀರೋನಲ್ಲಿ. ನಾನು ಅವನ ಸಂಘರ್ಷ ನೋಡೋಕೆ ಬಯಸ್ತೀನಿ. ಈ ಯಶಸ್ಸಂತೂ ಕೈಯಲ್ಲೇ ಇರುತ್ತೆ, ಸಿಗುತ್ತೆ, ಸಿಗಲ್ಲ, ಸಿಗದೇ ಇದ್ರೆ ಆಮೇಲೆ ಸಿಗುತ್ತೆ. ಅವ್ರು ಎಷ್ಟು ದೊಡ್ಡ ಕಾರ್ಯಕ್ರಮ ನಡೆಸಿದ್ರು ಅಂತ ಹೇಳೋಕ್ ಬರಬೇಡಿ. ಸಂಘರ್ಷಗಳ ಬಗ್ಗೆ ತಿಳಿಯೋದೇ ಇಲ್ಲ, ಯಾರು ಹೇಳೋದು ಇಲ್ಲ. ನಿಮಗೆ ಕೇವಲ ಹೀಗೆ ಹೇಳಲಾಗುತ್ತೆ, ಹಾ ಇಲ್ಲಿದ್ರು, ಆಮೇಲೆ ಯಾರನ್ನೇ ತಗೊಳ್ಳಿ, ಧರ್ಮದ ಕ್ಷೇತ್ರ ತಗೊಳ್ಳಿ, ಹಾ ಇಲ್ಲಿದ್ರು, ಆಮೇಲೆ ಅಮೆರಿಕ ಹೋದ್ರು, ಆಮೇಲೆ ಅಲ್ಲಿ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿಬಿಟ್ರು, ಹೇಗ್ ಕಟ್ಟಿದ್ರು ಅದನ್ನ ಹೇಳಿ. ಕಷ್ಟ ಇದ್ರೆ ಅದ್ರ ಕತೆ ಹೇಳಿ. ಅಥವಾ ಆ ಕಥೆಯಲ್ಲಿ ಏನೋ ಹೇಳಲಾಗದೇ ಇರೋ ವಿಷಯ ಇದೆ, ಅದಕ್ಕೆ ಅದನ್ನ ಮುಚ್ಚಿಡ್ತಾ ಇದ್ದೀರಾ. ಅದ್ ಹೇಳಕ್ ಯೋಗ್ಯವಾಗಿದ್ರೆ ದಯವಿಟ್ಟು ಹೇಳಿ ಅಲ್ಲ. ಯಾಕಂದ್ರೆ ನಮಗೆ ಪ್ರೇರಣೆ ಹೋರಾಟದಿಂದಲೇ ಸಿಗೋದು. ಆಮೇಲೆ ನೀವು ಸ್ವರ್ಣ ಮಹಲನ್ನ ನಿರ್ಮಿಸಿದಿರಿ, ಅಥವಾ ಕೋಟಿ ಅನುಯಾಯಿಗಳಾಗಿದ್ರೆ, ಅದಾಗಿದೆ ಇದಾಗಿದೆ, 700 ಪುಸ್ತಕಗಳು ಬಂದಿದಾವೆ, ಇದೆಲ್ಲ ಆಮೇಲಿನ ಮಾತಲ್ವಾ. ಒಬ್ಬ ಸಾಮಾನ್ಯ ಮನುಷ್ಯ ಎಲ್ಲಿ ನಿಂತಿದ್ದಾನೋ ಅವನಿಗೆ ಹೆಚ್ಚು ಆಸಕ್ತಿ ಯಾವುದ್ರ ಮೇಲೆ ಇರುತ್ತೆ? ನಿಮ್ಮ ಹೋರಾಟದ ಬಗ್ಗೆ. ಯಾಕಂದ್ರೆ ಅವನು ಮುಂದೆ ಬರಬೇಕು, ಹೋರಾಟ ಮಾಡಬೇಕು, ಅವನು ಇದನ್ನ ತಿಳಿಯೋಕ್ ಬಯಸ್ತಾನೆ. ಆದರೆ ಯಾರು ಅದನ್ನ ಹೇಳೋದೇ ಇಲ್ಲ. ಅದನ್ನ ತಿಳಿಯೋದು ಬಹಳ ಮುಖ್ಯ. ನಿಮ್ಮ ಹೀರೋ ಯಾರು ಸಕ್ಸಸ್ಫುಲ್ ಆಗಿರ್ತಾರಲ್ಲ ಅವರಲ್ಲ, ಯಾರು ಸ್ಟ್ರಗಲಿಂಗ್ ಅಲ್ಲಿ ಇರ್ತಾರಲ್ಲ ಅವರಾಗಿರ್ಬೇಕು. ಹೋರಾಟದೊಂದಿಗೆ ಸಂಬಂಧ ಇರಲಿ, ಯಶಸ್ಸಿನೊಂದಿಗೆ ಅಲ್ಲ. ಯಾರಾದ್ರೂ ನಿಮ್ಗೆ ತಮ್ಮ ಯಶಸ್ಸು ಅದು ಇದು ಅಂತ 50 ವಿಷಯ ತೋರ್ಸೋಕ್ ಬಂದ್ರೆ ಇದನ್ನ ಹೇಳ್ಬೇಡಿ, ಪ್ರಕ್ರಿಯೆ ಹೇಳಿ. ಪ್ರಕ್ರಿಯೆ ಇದೆಲ್ಲ ಎಲ್ಲಿಂದ ಆಯ್ತು, ಹೇಗಾಯ್ತು, ಪೂರ್ತಿ ಪ್ರಕ್ರಿಯೆ ಹೇಳಿ. ಯಾಕಂದ್ರೆ ನಮಗೆ ಇದು ಕೆಲಸದ ಫಲಿತಾಂಶ ಅಲ್ಲ, ಇದು ನಮ್ಮ ಕೆಲಸದ ಪ್ರಕ್ರಿಯೆ. ನೀವು ಹೇಗೆ ಹೋದ್ರೋ ಆ ಪ್ರಕ್ರಿಯೆನ ಹೇಳಿ. ಅಲ್ಲಿ ವಿವೇಕಾನಂದರ ವಿಷಯದಲ್ಲಿ ಇರುವಂತ ಪ್ರಕ್ರಿಯೆ ಅದು ಪಾರದರ್ಶಕವಾಗಿದೆ. ಬಹುತೇಕ ಎಲ್ಲ ವಿಷಯಗಳು ಗೊತ್ತಿದೆ. ಅವರ ಹುಟ್ಟು, ಅವರ ಪರಿವಾರ, ಅವರ ಶಿಕ್ಷಣ, ರಾಮಕೃಷ್ಣರ ಜೊತೆ ಅವರ ಸಮಯ, ಆಮೇಲಿನ ಅವರ ಹೋರಾಟಗಳು, ಯಾವ ರೀತಿಯಲ್ಲಿ ದೇಶಾದ್ಯಂತ ತಿರುಗಿ ಕಾಸು ಕಾಸು ಕೂಡಿಟ್ಟು ಆಮೇಲೂ ಕೆಲವು ಜನರ ಸಹಾಯದಿಂದ ಅನುಗ್ರಹದಿಂದ ಹೇಗವರು ಅಮೆರಿಕ ಹೋಗ್ತಾರೆ, ಅಲ್ಲೂ ಕೂಡ ಏನಾಗುತ್ತೆ ಅದು ಕೂಡ ನನಗನ್ಸುತ್ತೆ ಸಾಕಷ್ಟು ವಿಸ್ತಾರವಾದ ವೃತ್ತ ಅಂತ ನಮಗೆ ಸಿಗುತ್ತೆ. ಅದರಿಂದ ಈ ವಿಷಯ ನಮಗೆಲ್ಲ ಬಹಳ ಉಪಯೋಗವಾಗುತ್ತೆ, ಹತ್ರ ಆಗುತ್ತೆ, ನಮ್ಮ ಹೃದಯನ ಬಂದು ಮುಟ್ಟುತ್ತೆ. ನಿಮಗೇನಾದ್ರೂ ನೇರವಾಗಿ ಹೇಳಿಬಿಟ್ರೆ, ನೋಡಿ ಅವರು ಮಹಾನ್ ವ್ಯಕ್ತಿ, ಅವ್ರದ್ದು ಒಂದು ಆಶ್ರಮ ಇದೆ, ಆ ಆಶ್ರಮ ಎಲ್ಲಿಂದ ಬಂತು ಅದನ್ನ ತಿಳಿಸಿ, ಅದನ್ನೆಲ್ಲ ಹೇಳೋದಿಲ್ಲ. ಒಂದು ದೊಡ್ಡ ಆಶ್ರಮನ ತೋರಿಸ್ಬಿಟ್ರು. ಒಂದು ದೊಡ್ಡ ಆಶ್ರಮ, ಅಲ್ಲಿಗೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಹೇಗೆ, ವಿಷಯ ಏನು ಅದನ್ನ ತಿಳಿಸಿ. ಅರ್ಥ ಆಗ್ತಿದ್ಯಾ? ತೋರಿಕೆಯಿಂದ ಪ್ರಭಾವಿತ ಆಗಬಾರ್ದು. ಮತ್ತೆ ಪ್ರಪಂಚ ಯಾವಾಗ್ಲೂ ಇದನ್ನ ತೋರಿಸ್ತಾನೆ ಇರುತ್ತೆ. ನೋಡಿ ನನ್ನ ಹತ್ರ ಇಷ್ಟು, ಯಾರೂ ಕೂಡ ಹೇಳೋದಕ್ಕೆ ಬಯಸೋದಿಲ್ಲ ಈಗ ಇರೋದು ಹೇಗ್ ಬಂತಂತ. ನಾನೊಂದು ಕವಿತೆ ಬರೆದಿದ್ದೆ, ಈಗ ಇದೆಯೋ ಇಲ್ವೋ, ಅದರಲ್ಲಿ ಈ ಮೋಸ ಏನ್ ನಡೆಯುತ್ತೆ ಅದರಲ್ಲಿ 2 ವಿಷಯ ಇದೆ. ಮೊದಲನೇ ವಿಷಯ ಏನಂತ ನೆನಪಿಲ್ಲ, ಆದರೆ ಎರಡನೇದೇನಂತ ಹೊಳಿತಾ ಇದೆ. ಅದೇನಂದ್ರೆ ಸಫಲತೆ ಯಾವತ್ತೂ ವಿಶ್ಲೇಷಿಸಲ್ಪಡದೆ ಇರುತ್ತದೆ. ಈ 15-17 ವರ್ಷದವನಿದ್ದಾಗ ಬರೆದಿದ್ದ ಕವಿತೆ. ಆಗ್ಲೇ ನಂಗೆ ಈ ವಿಷಯ ಅರ್ಥ ಆಗಿತ್ತು. ಈ ಸಮಾಜ ಕುರುಡಾಗಿ ಯಶಸ್ವಿ ಜನರ ಹಿಂದೆ ಓಡ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಯಶಸ್ಸಿನ ಕಾರಣ. ಈ ಸಕ್ಸಸ್ನ ಕಾಸ್ ಏನಿದೆ ಅದು ಬಹುತೇಕ ಸಾಮಾನ್ಯವಾಗಿ ವಿಶ್ಲೇಷಿಸಲ್ಪಡದೇ ಇರುತ್ತೆ. ಅಂದ್ರೆ ಅನ್ಅಂಡರ್ಸ್ಟುಡ್, ಅನ್ಎಕ್ಸ್ಪ್ಲೈನ್ಡ್. ನಿಮಗ್ ಬರೀ ಇಷ್ಟೇ ಗೊತ್ತಿರುತ್ತೆ, ಅವನಲ್ಲಿಗೆ ತಲುಪಿಟ್ಟ. ಅದ್ರ ಹಿಂದೆ ಏನಾಯ್ತು ಅದನ್ನ ಅವನು ಹೇಳಲಿಲ್ಲ ಅಥವಾ ಹೇಳೋಕೆ ಬಯಸಲಿಲ್ಲ, ಮುಚ್ಚಿಟ್ಟ.
ನಿಮ್ಮ ಆದರ್ಶ ಅವರನ್ನ ಮಾಡಿ, ಯಾರು ಪೂರ್ತಿಯಾಗಿ ಪ್ರಯತ್ನ ಮಾಡಿರ್ತಾರೋ. ಫಲಿತಾಂಶ ಸಿಗ್ತಾ ಇರುತ್ತೆ ಗಾಳಿ ತರ. ಒಂದ್ಸರಿ ಆ ಕಡೆ ಹೋಗುತ್ತೆ, ಒಂದ್ಸರಿ ಈ ಕಡೆ ಹೋಗುತ್ತೆ, ಒಂದ್ಸರಿ ಸಿಗುತ್ತೆ, ಒಂದ್ಸರಿ ಸಿಗಲ್ಲ. ಮತ್ತೆ ಫಲಿತಾಂಶ ತುಂಬಾ ಸರಿ ಕ್ಷುಲ್ಲಕ ಕಾರಣಕ್ಕೆ ಸಿಕ್ಬಿಡುತ್ತೆ. ಆದ್ರಿಂದ ಫಲಿತಾಂಶದ ಗ್ರಾಹಕರಾಗಬೇಡಿ. ಅರ್ಥ ಆಗ್ತಿದೆ ತಾನೆ? ಯಾರು ಹೋರಾಡಿದ್ರು, ಯಾರು ಸೆಣಸಾಡಿದ್ರು ಅಂತ ನೋಡಿ. ಯಾರು ಗೆದ್ರೂ ಶಿವ ಬಲ್ಲ. ಮತ್ತೆ ಕೆಲವು ಬಾರಿ ಸಿಂಹಾಸನ ಗೆಲ್ಲದೇ ಇದ್ರೇನು ಸಿಗುತ್ತೆ. ಪಿತ್ರಾರ್ಜಿತ ರೂಪದಲ್ಲಿ ಸಿಂಹಾಸನದ ಮೇಲೆ ಯಾರು ಕೂತಿದ್ದಾರೆ ನೋಡ್ಬೇಡಿ. ಏನ್ ನೋಡ್ಬೇಕು? ಜನಗಳಿಗೋಸ್ಕರ ಸಂಘರ್ಷ ಯಾರು ಮಾಡಿದ್ದಾರೆ. ರಾಜ ಯಾರಾದ್ರೂ ಇದು ದೊಡ್ಡ ಸಂಯೋಗದ ವಿಷಯವಾಗಿರುತ್ತೆ. ಜನರಿಗೋಸ್ಕರ ನಿಸ್ವಾರ್ಥ ಹೋರಾಟ ಯಾರು ಮಾಡ್ತಿದ್ದಾರೋ ಅವರು ನಿಮ್ಮ ಹೀರೋ, ನಿಮ್ಮ ನಾಯಕ, ನಿಮ್ಮ ಅವತಾರ ಆಗಿರ್ಬೇಕು. ಮತ್ತೆ ಅವ್ರು ನನ್ನ ಹೀರೋ ಆಗೋದಿಲ್ಲ. ಯಾರೂ ದೈವಿಕ ರೂಪದಲ್ಲಿ ಕೆಲವು ನಿರ್ದಿಷ್ಟ ಅವಕಾಶಗಳನ್ನ ಪಡೆದವರು. ಸಾಮಾನ್ಯ ಮನುಷ್ಯ ಯಾವತ್ತೂ ನನ್ನ ಹೀರೋ ಆಗಿರ್ತಾನೆ. ಅವನಲ್ಲಿ 100 ದೌರ್ಬಲ್ಯಗಳಿರ್ಬೇಕು. ಮತ್ತೆ ಅವನು ಆ ಎಲ್ಲಾ ದೌರ್ಬಲ್ಯಗಳ ಹೊರತಾಗಿಯೂ ಗಟ್ಟಿಯಾಗಿ ನಿಲ್ತಾನೆ, ಹೋರಾಡ್ತಾನೆ. ಅರ್ಥ ಆಗ್ತಿದೆ ತಾನೆ? ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ನಮ್ಮ ಕಥೆಗಳಲ್ಲಿ ಮತ್ತೆ ನಮ್ಮ ಕಲ್ಪನೆಗಳಲ್ಲಿ ಅವನನ್ನ ಆದರ್ಶವನ್ನಾಗಿ ನೋಡ್ತೀವಿ. ಯಾರು ಜನ್ಮದಿಂದಲೇ ಅಥವಾ ವಿಶೇಷ ಪರಿಸ್ಥಿತಿಗಳ ಕಾರಣದಿಂದ ವಿಶಿಷ್ಟನಾಗಿರ್ತಾನೆ. ಹೀಗೆ ಮಾಡಬೇಡಿ. ನಿಮ್ಮ ನಾಯಕ ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ಬೇಕು. ಆಗ ಮಾತ್ರ ನೀವು ಅವನ ಜೊತೆ ಒಂದು ಸಂಬಂಧವನ್ನ ಇಟ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಅವನು ನನ್ನಂತೆ ಸಾಮಾನ್ಯ, ಆದ್ರೆ ಆಮೇಲೆ ಅವನು ಹೇಳ್ತಾ 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 ನೋಡಿ ಆಕಾಶ ಆಗ್ಬಿಟ್ಟ. ಈ ರೀತಿ ಹೇಳೋ ಪ್ರವೃತ್ತಿಯಿಂದ ಬಹಳ ಎಚ್ಚರ. ಯಾರು ಆಕಾಶವಾದ್ರೂ ಅವರು ಆಕಾಶದಲ್ಲಿ ಹುಟ್ಟಿದ್ರು ಇಲ್ಲ. ಯಾವಾಗ್ಲೂ ನೆನ್ಪಿಟಿ, ಯಾರು ಆಕಾಶವಾದ್ರೂ ಅವರು ಇದೇ ಮಣ್ಣಲ್ಲಿ ಹುಟ್ಟಿದ್ದು. ನಾವೀ ಮಣ್ಣಲ್ಲಿ ಹುಟ್ಟಿದ ಹಾಗೆ. ಅರ್ಥ ಆಗ್ತಿದೆ ತಾನೆ? ನನ್ನ ನಾಯಕ ಅಂತ ನಾನು ಯಾರನ್ನು ಕರೀಲಿ? ಯಾರಲ್ಲಿ ಅಂತ ದೈವಿಕ ಪ್ರತಿಭೆ ಇದೆ ಅವನನ್ನ ಹೊಡೆದ್ರೆ ಅವನಿಗೆ ಗಾಯವೇ ಆಗೋದಿಲ್ಲ, ಅಥವಾ ಆ ವ್ಯಕ್ತಿನ ಯಾರಾದ್ರೂ ಹೊಡೆದ್ರೆ ಅವನಿಗೆ ನಿಮ್ಮ ಹಾಗೆ ಗಾಯವಾಗುತ್ತೆ. ಆ ಗಾಯದ ನಂತರವೂ ಕೂಡ ಅವನು ಕದಲೋದಿಲ್ಲ, ಯಾಕಂದ್ರೆ ಅವನ ಹತ್ರ ಪ್ರೀತಿ ಇದೆ. ಹೇಳಿ. ಆದ್ರೆ ನಾವು ನಮ್ಮ ಕತೆಗಳಲ್ಲಿ ಹೇಳಿದೀವಿ ಅವರಿಗೆ ಗಾಯನೇ ಆಗೋದಿಲ್ಲ. ಗಾಯನೇ ಆಗೋದಿಲ್ಲ ಅಂದ್ರೆ ಇನ್ಯಾವ ಕೆಲ್ಸಕ್ಕೆ? ಬಿಠಾಕಿ ಅವ್ರಿಗೆ ಗಾಯನೇ ಆಗೋದಿಲ್ಲ. ನನಗ್ ಬೇಕಾಗಿರೋದು ನನ್ನಂತೆಯೇ ಒಬ್ಬ ಮನುಷ್ಯ ಅಲ್ವಾ? ಯಾರಿಗೆ ಗಾಯವಾಗುತ್ತೋ ಮತ್ತೆ ಯಾರು ಗಾಯಗಳ ಹೊರತಾಗಿಯೂ ಯಾವುದೋ ಉನ್ನತವಾದ ಗುರಿಗಾಗಿ, ಯಾವುದೋ ಆಳವಾದ ಪ್ರೀತಿಗೋಸ್ಕರ ರಕ್ತ ಸುರಿಸ್ತಾ ನಿಂತಿರ್ತಾನೆ. ಅಲೌಕಿಕತೆಯ ಹಿಂದಿನ ಹುಚ್ಚುತನನ ಸಂಪೂರ್ಣವಾಗಿ ನಿಲ್ಲಿಸಿ. ಅಲೌಕಿಕ, ಅಲೌಕಿಕ, ದಿವ್ಯ. ಏನ್ ಮಾಡ್ತೀರಿ ಅಲೌಕಿಕತೆಯಿಂದ? ನೀವು ಈ ಲೋಕದವರು ಮತ್ ಯಾರೋ ಅಲೌಕಿಕ, ಏನ್ ಮಾಡ್ತೀರಾ? ಯಾರಿಗಾದ್ರೂ ಯಾವುದೇ ದೌರ್ಬಲ್ಯವಿಲ್ಲ ಅನ್ಸಿದ್ರೆ ಅವನು ಯಾವುದೇ ಕೆಲ್ಸಕ್ಕೂ ಬರೋದಿಲ್ಲ ಅನ್ಕೊಳ್ಳಿ. ನಾವು ದೌರ್ಬಲ್ಯಗಳ ಪ್ರತಿಕೃತಿಗಳು ಮತ್ತು ನಮ್ಮ ಮುಂದೆ ಯಾರನ್ನೋ ತಂದು ನಿಲ್ಲಿಸಿ ಅವ್ರನ್ನ ನೋಡಿ ಅವರು ನಿರ್ವಿಕಾರಿ ಅಂದ್ರೆ ಅವರಲ್ಲಿ ಯಾವುದೇ ವಿಕಾರವಿಲ್ಲ, ದೌರ್ಬಲ್ಯವಿಲ್ಲ. ಅವನನ್ನ ಯಾವ ಕೆಲ್ಸಕ್ಕೆ? ನನ್ನ ಸಂಬಂಧ ಯಾವಾಗುತ್ತೆ ಅಂದ್ರೆ ಅವರಲ್ಲೂ ದೌರ್ಬಲ್ಯ ಕಾಣಿಸಿದ್ರೆ ನನಗ್ ದುಃಖ ಆಗುತ್ತೆ, ಗಾಯ ಆಗುತ್ತೆ, ನಾನು ಜಾರ್ತೀನಿ, ಬೀಳ್ತೀನಿ. ಆದ್ರೆ ಅದೇ ರೀತಿ ಅವನು ಕೂಡ ಅವನು ಜಾರ್ತಾನೆ, ಬೀಳ್ತಾನೆ. ಆದ್ರೆ ಬಿದ್ದ ನಂತರವೂ, ಗಾಯದಿಂದ ನಂತರವೂ ಅವನು ನಿಲ್ತಾನೆ, ಏಕೆಂದ್ರೆ ಅವನಿಗೆ ನಿಲ್ಲೋದು ಅವಶ್ಯಕ. ಅವನು ಜೀವನದಲ್ಲಿ ಒಂದು ದೊಡ್ಡ ಗುರಿನ ಕಂಡ್ಕೊಂಡಿದ್ದಾನೆ, ಅದಕ್ಕೆ ಅವನು ಎಲ್ಲ ಗಾಯಗಳನ್ನ ಸಹಿಸ್ಕೊಳ್ತಾನೆ. ಅವಾಗ ಮಾತ್ರ ನಮ್ಮಿಂದ ಅವನಿಗೆ ಸ್ವಲ್ಪ ಸಂಬಂಧವಾಗುತ್ತೆ, ಸ್ವಲ್ಪ ಕಲಿತೀವಿ, ಮತ್ತೆ ಕೆಲ್ಸಕ್ಕೆ ಬರ್ತಾನೆ. ಯಾರು ನಮ್ಮ ಹೀರೋ, ನಾಯಕ? ಯಾರು ನಮ್ಮ ಕಥೆಗಳ ಪ್ರೊಟಗನಿಸ್ಟ್? ಮತ್ತೆ ಇವರಿಂದ ದೂರ ಇರಿ. ಯಾರು ತಮ್ಮ ದೌರ್ಬಲ್ಯಗಳನ್ನ ಮುಚ್ಚಿಟ್ಟು ಹೇಳ್ತಾರಲ್ಲ ನಾನು ಸೂಪರ್ ಹೀರೋ, ಅವನು ಸೂಪರ್ ಹೀರೋ ಆದ್ರೆ ಅವನು ಯಾವ ಕೆಲ್ಸಕ್ಕೂ ಬರೋದಿಲ್ಲ.
ನನಗೆ ಅಂಥ ಜನರು ಅದಕ್ಕಾಗಿಯೇ ಸ್ವಲ್ಪ ಯಾವಾಗಲೂ ತೊಂದರೆಯಾಗೇ ಕಾಣಿಸ್ತಾರೆ. ಯಾರು ತಾವೇ ಹೇಳ್ಬಿಡ್ತಾರಲ್ಲ, ನಾನು ಹೇಳ್ತೀನಿ, ಮುಗೀತು ಬಿಡು. ಒಂದು ನೀನು ಸುಳ್ಳುಗಾರ, ಮತ್ತು ನಿಜವಾಗ್ಲೂ ನೀನು ಅದೇ ಆಗಿದ್ರೆ ನನ್ನ ಕೆಲ್ಸಕ್ಕೆ ಬರಲ್ಲ. ನನಗೆ ಬೇಕಾಗಿರೋರು ಇದೇ ಮಣ್ಣಿನವರು, ನನ್ನ ಕೈ ಹಿಡಿಯೋ ಅಂಥವ್ರು. ನೀನು ಒಂದು ವೇಳೆ ಅದಾಗ್ಬಿಟ್ರೆ ನನಗೇನು ಕೆಲಸ? ಮತ್ತು ಹೆಚ್ಚಾಗಿ ಯಾರು ಹೇಳ್ತಾರಲ್ಲ ನಾನು ಅದು ಅಂತ, ಅವ್ರು ಈ ಭೂಮಿಯವರು ಅಲ್ಲ, ಅವರು ಪಾತಾಳದವರು. ಅವರು ಪಾತಾಳವಾಸಿಗಳು, ಆಕಾಶವಾಸಿಗಳು ಅಂತ ಹೇಳ್ಕೊತಾರೆ. ಇದು 1995 ಕವಿತೆ. ಎಷ್ಟು ವರ್ಷ ಆದವು? 29-30 ವರ್ಷ. ಮನುಷ್ಯನ ಈ ಆಕ್ರಮಣಶೀಲತೆಯನ್ನ ಅದ್ರ ಬಗ್ಗೆ ಬರೆದಿದ್ದು. ಮತ್ತು ನಾನು ಯಾವ ಜನರ ನಡುವೆ ಆಗ ಇದ್ದೆ, ಅದು ಆ ವೃತ್ತವು ಆಕ್ರಮಣಕಾರಿ ಜನರದ್ದೇ ಆಗಿತ್ತು. ಗೋ ಗೆಟರ್ಸ್, ಇದನ್ನ ಸಾಧಿಸ್ಬೇಕು, ಅದನ್ನ ಸಾಧಿಸ್ಬೇಕು, ಜೀವನದಲ್ಲಿ ಮುಂದೆ ಹೋಗ್ಬೇಕು, ಜಸ್ಟ್ ಸರ್ಜ್ ಎಹೆಡ್, ಕಟ್ ಥ್ರೂ ದ ಕ್ರೌಡ್ ಆ್ಯಂಡ್ ಮೀಟ್ ಯುವರ್ ಫೇಟ್, ಇದೆಲ್ಲ ನಡೆಯುತ್ತಲ್ಲ. ಕೇವಲ ಸೆಲೆಕ್ಷನ್ ಆಗಬಾರ್ದು, IITಯಲ್ಲಿ JEE ಟಾಪ್ ಮಾಡಬೇಕು, ಅದೆಲ್ಲ. ಮತ್ತೆ ಅದಕ್ಕೋಸ್ಕರ ಎಷ್ಟು ರೀತಿಯ ಮೋಸ ಇರಲಿ ಎಲ್ಲವನ್ನು ಮಾಡಲು ಸಿದ್ಧ. ಇದರಲ್ಲಿ ಮನುಷ್ಯ ಬಹಳ ಆಕ್ರಮಣಕಾರಿಯಾಗುತ್ತಿದ್ದಾನೆ ಅಂತ ಅನಿಸುತ್ತೆ. ಹದ್ದಿನಂತಹ ನಿನ್ನ ತೀಕ್ಷ್ಣ ನೋಟ, ಚಿರತೆಯಂತಹ ನಿನ್ನ ದಾಳಿ, ಸಿಂಹದಂತಹ ಪ್ರಹಾರ, ಅಜೇಯ ನೀನು, ಶಕ್ತಿಶಾಲಿ ಸಾಮರ್ಥ್ಯವುಳ್ಳವನು. ಇದು ಮೊದಲನೇದು. ಎರಡನೇದು ಸಿದ್ಧಾಂತಗಳು. ಕೇವಲ 2. ಯಶಸ್ಸಿನ ಕಾರಣ ಹೆಚ್ಚಾಗಿ ವಿಶ್ಲೇಷಿಸಲ್ಪಡದೇ ಇರುತ್ತೆ. ಮೊದಲು ಪ್ರಹಾರ ಮಾಡಿದವನು ಹೆಚ್ಚಾಗಿ ಯಶಸ್ಸು ಅವನದೇ ಆಗಿರುತ್ತೆ. ಇದೇ ನಿನ್ನ 2 ಪ್ರಿನ್ಸಿಪಲ್ಸ್. ಇದರ ಮೇಲೆ ನೀನು ನಡೆಯೋದು. ಸಕ್ಸೆಸ್ ಎಟ್ ಎನಿ ಕಾಸ್ಟ್. ಯಶಸ್ಸಿನ ಕಾರಣ ವಿಶ್ಲೇಷಿಸದೆ ಉಳಿಯುತ್ತಲ್ಲ, ಯಾರೂ ಕೇಳೋದಿಲ್ಲ. ಇದೆಲ್ಲ ಸರಿ, ನೀವು ನಮಗೆ ತೋರಿಸ್ತಾ ಇರೋದು, ಆದ್ರೆ ಇದು ಎಲ್ಲಿಂದ ಬಂತು ಯಾರೂ ಕೇಳೋದಿಲ್ಲ. ಅದು ಅದೃಷ್ಟ ಕುಲಾಯಿಸಿದಂತೆ. ಹೇಗಾದ್ರೂ ಮಾಡಿ ಬರೀ ಜಸ್ಟ್ ಹೇಳ್ತಾರಲ್ಲ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್, ಅಂಡ್ ಒನ್ಸ್ ಯು ಹ್ಯಾವ್ ಮೇಡ್ ಇಟ್ ನೋಬಡಿ ವಿಲ್ ಪಾಯಿಂಟ್ ಯು ಎಟ್ ಯುವರ್ ವೀಕ್ನೆಸ್. ಯಾರು ಹೇಳೋದಿಲ್ಲ ನೀನ್ ಏನ್ ಸಾಧಿಸಿದ್ಯೋ ಇದನ್ನ ನಾವು ಬಿಡುಗಾಸಿದಂತ ಪರಿಗಣಿಸ್ತೀವಿ, ಇದ್ರ ಮೇಲೆ ಉಗಿತೀವಿ, ಯಾಕಂದ್ರೆ ಇದು ನೀನು ತಪ್ಪು ದಾರಿಯಿಂದ ಸಾಧಿಸಿದ್ಯಾ. ಯಾರು ಹೀಗೆ ಹೇಳೋದಿಲ್ಲ. ಒಂದ್ ಬಾರಿ ನೀವು ಸಾಧಿಸಿದ್ರೆ ನಂತರ ನೀವು ಏನ್ ಸಾಧಿಸಿದ್ರೋ ಅದನ್ನೇ ತೋರಿಸಿ ನೀವು ಸಮಾಜದ ಮೇಲೆ ಪ್ರಭಾವ ಬೀರ್ತೀರಿ. ಅದಕ್ಕೆ ಯಶಸ್ಸಿನ ಕಾರಣ ಹೆಚ್ಚಾಗಿ ವಿಶ್ಲೇಷಿಸಲ್ಪಡದೇ ಇರುತ್ತೆ. ಮೊದಲು ಪ್ರಹಾರ ಮಾಡಿದವನು ಯಶಸ್ಸು ಹೆಚ್ಚಾಗಿ ಅವನದೇ ಆಗಿರುತ್ತೆ. ಆದ್ದರಿಂದ ಓ ಪ್ರಹಾರಕ, ಸರ್ವ ಸಾಮರ್ಥ್ಯಶಾಲಿ ಜೀವಿ, ನಮಸ್ಕಾರ. ನಂತರ ಮುಂದೆ ಕೇಳಿದ್ದಾರೆ ಮನುಷ್ಯನಿಗೆ, ಪ್ರಹಾರ ಆದ್ರೆ ಏಕೆ? ಪ್ರಹಾರ ಆದ್ರೆ ಯಾರ ಮೇಲೆ? ಆಕ್ರಮಣ ಆದ್ರೆ ಆಕ್ರಮಣದ ಅವಶ್ಯಕತೆ ಏನಿದೆ? ಸೃಷ್ಟಿಕರ್ತನ ಸೃಷ್ಟಿಯ ಪ್ರತಿಯೊಂದು ಅಂಶ ಶತ್ರು ಎಂದು ಏಕೆ ಕಾಣಿಸುತ್ತದೆ ನಿಮಗೆ? ಹೃದಯದಲ್ಲಿ ಯಾವ ಭಾವವಿದೆ, ನೋಟದಲ್ಲಿ ಯಾವಾಗಲೂ ಸಂಶಯವೇ ನೆಲೆಸಿರುತ್ತದೆ. ಮನಸ್ಸಿನಲ್ಲಿ ಯಾರ ಭಯವಿದೆ? ಮತ್ತು ನಂತರ ಕೊನೆಯಲ್ಲಿ ಉತ್ತರಿಸಿದ್ದಾರೆ 2 ಸಾಲುಗಳಲ್ಲಿ. ಪ್ರಶ್ನೆ ಇತ್ತು, ಮನಸ್ಸಿನಲ್ಲಿ ಯಾರ ಭಯವಿದೆ? ಆಗ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಇದು ಅವನ ಭಯವಲ್ಲ, ಯಾರು ನಿನ್ನ ಪ್ರತಿಯೊಂದು ಕರ್ಮದ ಸಾಕ್ಷಿಯಾಗಿದ್ದಾನೆ. ನೀನು ಹೆದರಿದ್ದೀಯಾ ಅಂತ ಹೇಳಲು ಬಯಸಿತ್ತು, ಅದಕ್ಕಾಗಿಯೇ ನೀನು ಇಷ್ಟು ಆಕ್ರಮಣಕಾರಿ. ಯುವರ್ ಅಗ್ರೆಷನ್ ಈಸ್ ಅರೈಸಿಂಗ್ ಫ್ರಮ್ ಯುವರ್ ಫಿಯರ್. ಮತ್ತೆ ನೀನು ಯಾರಿಗೆ ಹೆದರಿದ್ಯಾ? ನಿನ್ನ ಆತ್ಮಕ್ಕೆ ಹೆದರಿದ್ಯಾ? ಏಕೆಂದ್ರೆ ನೀನು ಏನೇ ಆಗಿರ್ಲಿ ಬೇರೆಯವರು ತಿಳಿದಿರ್ಲಿಕ್ಕಿಲ್ಲ, ಆತ್ಮ ಮಾತ್ರ, ಆತ್ಮಸಾಕ್ಷಿ ತಿಳಿದಿರುತ್ತೆ ತಾನೆ. ಮತ್ತೆ ಅದೇ ಭಯದ ಕಾರಣ, ನಿನ್ನ ಒಳಗಿನ ಭಯದ ಕಾರಣ ನೀನು ಹೊರಗಿನಿಂದ ಇಷ್ಟು ಅಗ್ರೆಸಿವ್, ಆಕ್ರಮಣಕಾರಿಯಾಗಿದ್ದೀಯಾ.